ಹಾಯ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನೋಡಿದ್ರ ನಿನ್ನೆಯಿಂದ ಏನೇನಾಯಿತು ಅಂತ. ಆ್ಯಕ್ಚುಲಿ ನಿನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಬ್ಯುಸಿ ಇದ್ದೆ ಯಾಕೋ. ತುಂಬ ತುಂಬ ಅಂದರೆ ಅಲ್ಟಿಮೇಟಾಗಿ ತಲೆನೋವು ಕಾರಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತಂದು ಮಲ್ಕೊಂಬಿಟ್ಟೆ. ಇನ್ನು ಸತೀಶ್ ಬರ್ಡೇ ಕೂಡ ಬಂತು, ಏನಾದರೂ ಗಿಫ್ಟ್ ಕೊಡಲೇಬೇಕಲ್ವ. ಅವ್ರು ಕೊಡ್ತಾರೋ ಬಿಡ್ತಾರೋ ಎಕ್ಸ್ಪೆಕ್ಟೇಷನ್ ಅಂತೂ ನಾನು ಏನೂ ಇಟ್ಕೊಳ್ಳಲ್ಲ. ಸೊ ಒಂದು ಹೆಣ್ಮಕ್ಳಿಗೆ ನಾನು ಏನು ಹೇಳಬೇಕು, ಟಿಪ್ ನನ್ನ ಕಡೆಯಿಂದ ನನ್ನ ಪ್ರೀತಿ ಮಾಡೋರಿಗೆ, ನಿಮ್ಮ ಕೈಲಾದರೆ ನಿಮ್ಮ ಹತ್ರ ದುಡ್ಡಿದ್ರೆ, ನೀವು ಸೇವಿಂಗ್ಸ್ ಅಂತ ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ನೀವು ತೊಗೊಳ್ಳಿ. ಅದಕ್ಕೋಸ್ಕರನೇ ನನ್ನ ಬರ್ಡೇ ಬಂತು, ನನಗೇನೋ ಗಿಫ್ಟ್ ಕೊಡ್ತಾರೆ, ತುಂಬ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ನೀವು ಮಾಡಬೇಡಿ. ಮನಸ್ತಾಪಗಳು, ಜಗಳಗಳು ಇದರಿಂದನೇ ಸ್ಟಾರ್ಟ್ ಆಗುತ್ತೆ. ಇರ್ಸು ಮುರ್ಸುಗಳು, ನಾ ಕೊಟ್ಟೆ ನೀನು ಕೊಡಬೇಕು. ಅವ್ರು ಕೊಡು ಅಂತಲೂ ಏನೂ ಕೇಳಲ್ಲ, ನನಗಿದು ಕೊಡು ಅದು ಕೊಡು ಅಂತ ಏನೂ ಕೇಳಲ್ಲ. ಇಂತಿಷ್ಟು ದುಡ್ಡು ಅಂತ ನಾನು ಕೂಡ ಹಾಕಿದ್ದೀನಿ ಅಂತ ದುಡ್ಡು ಕೊಟ್ಬಿಟ್ರೆ ಇನ್ನೂ ಖುಷಿ ಪಡ್ತಾರೆ ಅವರು. ಸೊ ನಮ್ಮ ಮನೇಲಿ ನಡೆಯೋದನ್ನ ನಾನು ಹೇಳ್ತಾ ಇರೋದು. ದುಡ್ಡು ಕೊಟ್ಬಿಟ್ರೆ ಬೇಕಾದರೆ ಜೇಬಲ್ಲಿ ಇಟ್ಕೊಂಡು ಖುಷಿ ಪಡ್ತಾರೆ. ಫ್ರೆಂಡ್ಸ್ಗಳಿಗೆ ಈಗ ಹೇಳಿದ್ನಲ್ಲ, ಸೊ ಕಾಲ್ಡ್ ರಿಲೇಟಿವ್ಸ್ಗಳಿಗೆ ಎಲ್ಲಾದರೂ ಬೇಕಾದರೆ ಹಿಂಗೆ ದುಂದು ವೆಚ್ಚ ಮಾಡಿ ಖಾಲಿ ಮಾಡ್ತಾರೋ ಹೊರತು ಏನು ಇದೇ ಬೇಕು ಅದೇ ಬೇಕು ಥಿಂಗ್ಸ್ ಮೇಲೆ ವ್ಯಾಮೋಹ ಕಮ್ಮಿ, ತೀರಾ ಮರ ಕಮ್ಮಿ. ಸೊ ನಾನು ನೆನಪಿಗೋಸ್ಕರ ಅಂತ ನಾನು ಕೊಡ್ತಾ ಇರೋದು, ನಾನು ಈಗಲೇ ಹೇಳ್ತಾ ಇದ್ದೀನಿ. ಅಪಾರ್ಟ್ ಫಾರ್ ದಟ್ ವಿಡಿಯೋ ಏನು ಅಂದರೆ, ನಿಮ್ಮ ತಮ್ಲೈನ್ ಆಲ್ರೆಡಿ ನೋಡಿದರೆ ಗೊತ್ತಿರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಎಸ್, ಆಫ್ಕೋರ್ಸ್ ಸುಮಾರು ಜನ ನಂಗೆ ಕೇಳ್ತಾಯಿದ್ರಿ, ಇಷ್ಟು ದೊಡ್ಡ ಮಕ್ಕಳಾದರೂ ಇಷ್ಟು ಆ್ಯಕ್ಟಿವ್ ಆಗಿದ್ರಲ್ಲ ಸೀಸ್, ಹೇಗೆ ಸಾಧ್ಯ ಇದು? ನಿಮ್ಮ ಡೆಲಿವರಿ ಸ್ಟೋರೀಸ್ ಹೇಳಿ, ನಿಮ್ಮ ಲೈಫ್ ಸ್ಟೋರೀಸ್ ಹೇಳಿ. ಸುಮಾರು ಜನ ನನಗೆ ಕಾಮನ್ ಆಗಿ ಬರೋಂಥ ಕ್ವಶನ್ಸಲ್ಲಿ ಜಾಸ್ತಿ ಇದೇ ಇರುತ್ತೆ. ಸೊ ಒಂದು ಸೆಕೆಂಡ್, ಯಾವುದೋ ಕಾಲು ಎಮರ್ಜೆನ್ಸಿ, ಕೆಳಗಡೆ ಕೆಲಸ ನಡೀತಾ ಇದೆ. ಇನ್ಮೇಲಿಂದ ಸ್ವಲ್ಪ ಕೆಲಸ ಕಮ್ಮಿ, ಅಮಾವಾಸ್ಯೆ ಹತ್ರ ಬಂತ, ಆಷಾಢ. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಸಿಕ್ಕಿದಾಗ ಕೂಡ ಮಾಡ್ಕೋಬೇಕು. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಸುಮಾರು ಜನ ನನಗೆ ಕೇಳೋ ಅಂಥದ್ದು, ನೀವು ಇಷ್ಟು ಆ್ಯಕ್ಟಿವ್. ನನಗೆ ಕಾಮನಾಗಿ ಇನ್ಸ್ಟಾದಲ್ಲಾಗಲಿ, ಎಫ್ ಬಿಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನನಗೆ ಕಾಮನಾಗಿ ಒಂದು ದಿನಕ್ಕೆ ಇಲ್ಲ ಅಂದರೂ 3-4 ಕಮೆಂಟ್ ಇದ್ರ ಮೇಲೆ ಇರುತ್ತೆ. ಎರಡು ಮಕ್ಕಳಾದರೂ ನೀವು ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ನಿಮ್ಮ ಡೆಲಿವರಿ ಸ್ಟೋರಿ ಹೇಳಿ. ನಿಮಗೆ ಸ್ವಂಟ ನೋವು ಬರಲ್ವಾ, ಮೈಕೈ ನೋವು ಬರಲ್ವಾ? ಬರದೇ ಇರತ್ತಾ? ಅದರಲ್ಲೂ ಇಷ್ಟೆಲ್ಲ ಕೆಲಸ ಮಾಡಿದಾಗ ಬರದೇ ಇರತ್ತಾ? ಅದೆಲ್ಲ ಆಗದೇ ಇರತ್ತಾ? ಆಗತ್ತೆ. ನನ್ನ ಒಂದು ಡೆಲಿವರಿ ಸ್ಟೋರಿ ಹೇಳೋಕ್ಕೆ ಹೋದರೆ ಒಂದು ಮೂವಿನೇ ಮಾಡಿಬಿಡೋದು, ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಒಂದೇನಂದರೆ, ಡೆಲಿವರಿ ಟೈಮಲ್ಲಿ ಯಾರಾದರೂ ಇರಬೇಕು ಹೆಲ್ಪರ್, ಅಥವಾ ಮಕ್ಕಳಾದಾದ್ಮೇಲಾದರೂ, ಈಗೇನಂತಾರೆ ಪೋಸ್ಟ್ ಡೆಲಿವರಿ ಅಥವಾ ಪೋಸ್ಟ್ ಡೆಲಿವರಿ ಆದಮೇಲೆ ಏನೋ ಒಂಥರ ಅದಕ್ಕೊಂದು ವರ್ಡ್ ಮರ್ತುಬಿಡ್ತು ನನಗೆ. ಆ ಟೈಮಲ್ಲೆಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಇತ್ತು, ಇಲ್ಲ ಅಂತ ಅಲ್ಲ, ಟಿಕ್ಟಾಕ್ ಎಲ್ಲ ಇತ್ತು, ನೋಡ್ತಾ ಇದ್ವಿ. ಅಂದರೆ ಕಡಿಮೆ, ಎಫ್ ಬಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದಿದ್ದು. ಇವೆಲ್ಲ ಇರಲಿಲ್ಲ. ಈ ಯೂಟ್ಯೂಬ್ ಇತ್ತೋ ಏನೋ, ಬಟ್ ಅಷ್ಟು ಗಂಧ ಗಾಳಿ ಎಲ್ಲ ಏನೋ ಗೊತ್ತಿರಲಿಲ್ಲ. ನಾನು ಪ್ರತಿ ಸತಿ ಹೇಳಿದಾಗ್ಲೂ ಕೂಡ ನನ್ನ ಪಟ್ಟಿರೋ ಅಂಥ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ, ಅದು ಒಂದು ಆಶಿಸ್ತೀನಿ ನಾನು. ಯಾಕಂದರೆ ಜಾಸ್ತಿ ಹೆಣ್ಮಕ್ಳೇ ನನ್ನ ವೀಡಿಯೋಸ್ ನೋಡೋದು ಅಂತ ನನಗೆ ಗೊತ್ತು. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನೀವು ಅಂದ್ಕೊಂಡಂಗಷ್ಟು ದೊಡ್ಡ ಏಜ್ ಅಲ್ಲ ನನಗೆ. ಸ್ವಲ್ಪ ಕೈಯೆಲ್ಲ ಈಗ ಸ್ಟೈಲಿಶಾಗಿ ಇಟ್ಕೊಳ್ಳೋದೇ ಇರ್ಬೋದು, ಸಾಫ್ಟಾಗಿ ಇಟ್ಕೊಳ್ಳೋದೇ ಇರ್ಬೋದು. ಯಾಕಂದರೆ ನನ್ನ ಕೆಲಸನೇ ಹಾರ್ಡ್. ಸೊ ನಾನು ಯಾವಾಗಲೂ ನೀರಲ್ಲಿ ಕೆಲಸ ಮಾಡಿ ಒರಟು ಕೆಲಸ, ರಫಿನ ಕೆಲಸ ಮಾಡಿ ಈ ಥರ ಹ್ಯಾಂಡ್ಸ್ ಎಲ್ಲ ರಫ್ ಆಗಿರೋದಕ್ಕೆ ಸುಮಾರು ಜನ ಅಷ್ಟು ಏಜ್ ಆಗಿದೆ, ನಿನಗೆ ಇಷ್ಟು ಏಜ್ ಆಗಿದೆ. ಅಷ್ಟೆಲ್ಲ ಏನೂ ಆಗಿಲ್ಲ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನನ್ನ ಏಜ್ ಅವ್ರಿಗೆ ನಾನು ಹಳೆ ವ್ಲಾಗಲ್ಲಿ ಹೇಳಿದಾಗೆ ಇನ್ನೂ ಪುಟ್ಟ ಮಕ್ಕಳುಗಳಿದ್ದಾರೆ. ಸೊ ಓಕೆ, ಇಟ್ಸ್ ಓಕೆ. ಮದುವೆ ಆಗಿದ ತಕ್ಷಣ 1 ಇಯರ್ಗೆ ಬೇಬಿ ಆಗುತ್ತೆ, ಅದೆಲ್ಲ ಕಾಮನ್. ಸತೀಶ್ಗೂ ಅಷ್ಟೇ, ನನಗೂ ಅವ್ರಿಗೂ ನಾನು ಪ್ರತಿ ಸತಿ ಹೇಳಿದ್ವಿ, 15 ಇಯರ್ಸ್ ಗ್ಯಾಪ್ ಇದೆ. ನಮ್ಮದೇನು ಲವ್ ಮ್ಯಾರೇಜ್ ಅಲ್ಲಪ್ಪ, ನಮ್ಮದು ಫ್ಯಾಮಿಲಿ. ಅಪ್ಪ ಹಾಕಿದ ಹಾಲನ್ನು ಮರಕ್ಕೆ ನೀನು ಹಾಕ್ಕೊಂಡಿರೋಂಥದ್ದು. ತುಂಬ ಇಷ್ಟ ಆಯಿತು, ಲವ್ ಮಾಡಿ ಅರ್ಥ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು ಅಂತ. ಅದೆಲ್ಲ ಇನ್ನೊಂದ್ಸಲ ಹೇಳ್ತೀನಿ ಬಿಡಿ. ನನ್ನನ್ನು ಇಷ್ಟಪಡ್ತಾಯಿದ್ರು, ನನ್ನನ್ನು ಇಷ್ಟಪಟ್ಟವರು ಕೂಡ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡಿದರು, ಮಾಡಿಕೊಡಿ ಅಂತೆಲ್ಲ ಹೇಳಿ. ಆವಾಗಿನ್ನೂ ನಮಗೇನು ಅಂಥ ಏಜ್ ಏನಾಗಿರಲಿಲ್ಲ ಗೈಸ್. ಅದೇನೋ ಆಡೋ ಏಜ್ ಅಂತಾರಲ್ಲ, ಹಾಗೆ. ನಮ್ಮ ಅಪ್ಪನಿಗೆ ಯಾಕೋ ಇಷ್ಟ ಆಗಲಿಲ್ಲ. ಇಲ್ಲಪ್ಪ ಆಗಲ್ಲ ಅಂತ ಹೇಳಿಬಿಟ್ರು. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಅವರೇ ಬೇಡ ಅಂದಮೇಲೆ ಇನ್ನು ನಾವು
ನಾನು ಹೇಳಿದ್ದೆ ನಮ್ಮ ಫ್ಯಾಮಿಲೀಲಿ ಓಕೆ ಅಂದರೆ ಓಕೆ ಅಂತ ಹೇಳಿ, ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಬೇಡ ಅಂತಂದಮೇಲೆ ಇವಾಗ ನಾನು ಅವಾಗೇನೋ ಸಫರ್ ಆಗಿರ್ಬೋದು, ಈ ನಮ್ಮ ಅಪ್ಪ ಅಮ್ಮನ ಆಸೆಗೆ ಈ ಅಡ್ಡಿ ಬಂದ್ರ ಹಾಗೆ ಹಿಂಗೆ ಅಂತ. ಬಟ್ ಅವ್ರು ಹೇಳೋದು ನಮ್ಮ ಫ್ಯೂಚರ್ಗೆ ನಮ್ಮ ಇದಕ್ಕೆ ಒಳ್ಳೇದಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ ಮಾತು ಕೇಳಿಕೊಂಡು ದೊಡ್ಡವರಾದರೂ ಪರವಾಗಿಲ್ಲ ಅಂತ ಮದುವೆ ಮಾಡ್ಕೊಂಡಿದ್ದಂಥದ್ದು ಹೌದು ನಿಜ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಾಗ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಒಂದು ಹೇಳ ಹೆಣ್ಮಕ್ಳಾಗಿ ಹುಟ್ಟಿದ್ದೀವಿ ಅಂತ ಅಂದಮೇಲೆ ಇಲ್ಲಿ ಬರೆದ್ಬಿಟ್ಟಿರ್ತಾನೆ ಭಗವಂತ ಅಡ್ಜಸ್ಟ್ಮೆಂಟ್ ಅಂತ. ಯಾವಾಗಲೂ ಒಂದೇ ಥರ ಇರಲ್ಲ. ಕೆಲಸ, ವರ್ಕ್ ಪ್ರೆಷರ್, ಟೆನ್ಷನ್, ಯಾವುದೋ ಕೋಪ, ಯಾವುದೋ ಟೆನ್ಷನ್ ತೊಗೊಬಂದು ನಮ್ಮ ಮೇಲೆ ಹಾಕೋದು, ಎಲ್ಲದಕ್ಕೂ ಮನೇಲಿ ಖಾಲಿ ಕೂತಿದ್ದೀವಿ ಅಂತ ನಮ್ಮನ್ನು ಬ್ಲೇಮ್ ಮಾಡೋದು ಎಲ್ಲರ ಫ್ಯಾಮಿಲಿಲೂ ಇರುತ್ತೆ ಗೈಸ್. ಎಲ್ಲರ ದೋಸೆನೂ ತೂತೆ. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನುಂಗ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಯಾರ ವಿಷಯಕ್ಕೂ ಹೋಗ್ದೇರ ನಾವಾಯಿತು ನಮ್ಮ ಲೈಫ್ ಆಯಿತು ಅಂತ ಇದ್ದರೆ ಲೈಫ್ ಎಂಥವ್ರಿಗಾದ್ರೆ ಚೆಂದನೇ ಇರುತ್ತೆ. ಸೊ ನೋಡಿದವ್ರಿಗೆ ದೂರದ ಬೆಟ್ಟ ಗುಂಡಿಗೆ ಕಾಣಿಸುತ್ತೆ, ಹತ್ತಿರ ಹೋದರೆ ತಾನೇ ಹಳ್ಳ ಎಷ್ಟು, ದಿಣ್ಣೆ ಎಷ್ಟು, ಮುಳ್ಳೆಷ್ಟು, ಕಲ್ಲೆಷ್ಟು ಅಂತ ಗೊತ್ತಾಗೋಂಥದ್ದು. ಸೊ ಹಾಗೆ ಸೊ ನಿಮ್ಮ ಸತೀಶ್ ಅಣ್ಣನ ಬಗ್ಗೆ ಹೇಳಬೇಕಾಗೇ ಇಲ್ಲ. ನೀವೇ ಅಂತೀರಾ ಅಯ್ಯೋ ದೇವತಾ ಪುರುಷ ಹಂಗೆ ಹಿಂಗೆ ಸೈಲೆಂಟು ನಿಸಿಸ್ ನೀವು ತುಂಬ ಲಕ್ಕಿ ಹಾಗೆ ಹಿಂಗೆ ಅಂತ. ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಎಸ್ ಐ ಆಮ್ ಲಕ್ಕಿ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪೂಜೆ ಫಲ, ಪುಣ್ಯದ ಫಲ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಂಗೆ ಈ ಲೈಫ್ ಬೇಕಿತ್ತಾ ಅಂತಲೂ ಕೂಡ ಅನಿಸುತ್ತೆ. ನನ್ನ ಹಣೆಯಲ್ಲಿ ಇದು ಬರೆದಿದೆ ಅಂತ ಅಂದಮೇಲೆ ಅದು ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಬಿಟ್ಟಾಕಿ. ಇನ್ನು ನನ್ನ ಡೆಲಿವರಿ ಸ್ಟೋರಿಗೆ ಬಂದರೆ ನನಗೆ 2 ಮಕ್ಕಳು, ನಿಮಗೆ ಗೊತ್ತು, 2 ನಾರ್ಮಲ್ಲೇ. ನಾನು ಸ್ಪೋರ್ಟ್ಸ್ ಆಯಿತಾ, ನನಗೆ ಒಂಥರ ಸ್ಪೋರ್ಟ್ಸ್ ಅಂದರೆ ಯಾವ ಸ್ಪೋರ್ಟ್ಸಲ್ಲಿ ಇರಲಿಲ್ಲ ನೀವು ಅಂತ ಕೇಳಿ. ಕಾನ್ವೆಂಟ್ ಟೈಮಲ್ಲೆಲ್ಲ ನಾನು ಡ್ಯಾನ್ಸಲ್ಲಿದ್ದೆ. ನಾನು ಡ್ಯಾನ್ಸ್ ಅಂದರೆ ಎಲ್ಲ ಡ್ಯಾನ್ಸ್ಗೂ ನಾನು ಒಬ್ಬಳೇ ಹೀರೋಯಿನ್ ಆಗಿ ತೊಗೊಂಬಿಡೋರು. ಅವಾಗೆಲ್ಲ ಕಪ್ಗಳು ಕೊಡೋರು, ಬಟ್ಲುಗಳು ಕೊಡೋರು, ಮ್ಯಾಂಗೋ ಶೇಪು ಬೌಲ್ಗಳು ಕೊಡೋರು, ಲೋಟಗಳು ಕೊಡೋರು, ಆಮೇಲೆ ಪುಟ್ಟ ಶೀಲ್ಡ್ಗಳು ಕೊಡೋರು. ಅವೆಲ್ಲ ಮೆಮೊರಿ ನಮ್ಮಮ್ಮ ಇನ್ನೂ ಇಟ್ಟಿದ್ದಾರೆ, ಒಂದು ಮೂಟೆ ಕಟ್ಟಿ ನನ್ನ ಮಗಳು ತಂದಿರೋ ಗಿಫ್ಟ್ಗಳಿವು, ಪ್ರೈಸ್ಗಳಿವು ಅಂದ್ಬಿಟ್ಟು. ಎಷ್ಟು ಲೋಟ, ಎಷ್ಟು ಚಮಚಗಳು, ಎಷ್ಟು ಬೌಲ್, ಸ್ಟೀಲ್ ಬೌಲ್ಗಳು, ಮ್ಯಾಂಗೋ ಶೇಪ್ ಬೌಲ್ಗಳು, ಎಷ್ಟು ಗೊತ್ತಾ ಗಾಯ್ಸ್. ಯಪ್ಪ, ನೆನೆಸ್ಕೊಂಡ್ರೆ ನನಗೆ ಅವೆಲ್ಲ ನೋಡಿದ್ರೆ ಈಗಲೂ ಯಾರಾದರೂ ಕೇಳಿ, ನಾನು ಮುಂದೆ ನಮ್ಮ ಮನೆ ಮುಂದೆ ಆ ಕಟ್ಟೆ ಮೇಲೆ ಕುತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಸಂಜೆ ಟೈಮು. ಯಾವಾಗಲೂ ಈಚೆ ಬಂದು ಕುತ್ಕೊಂಡು ಜೋರ ಅಂದರೆ ಮನಸ್ಸಲ್ಲಿ ಓದೋದು ನನಗೆ ತಲೆಗೆ ಹೋಗ್ತಿರಲಿಲ್ಲ. ಎಲ್ಲ ಅಂದ್ಕೊಳ್ಳೋರು ಇವಳು ಕಾನ್ವೆಂಟಲ್ಲಿ ಓದ್ತಾ ಇದ್ದೀನಿ, ಇಂಗ್ಲೀಷ್ ಬರುತ್ತೆ ಅಂತ. ಈಚೆ ಬಂದು ಕುತ್ಕೊಂಡು ನಮ್ಮ ರಿಲೇಟಿವ್ಸೇ ಈಚೆ ಬಂದು ಕುತ್ಕೊಂಡು ಹಿಂಗೆ ಬಾಯಿ ಬಿಡ್ತಾಳೆ ಅಂತ, ಅದೇನೋ ಹಂಗೆ ಗಟ್ಟು ಹೊಡ್ಕೊಂಡು ಹಂಗೆ ಜೋರಾಗಿ ಓದಿದ್ರೆ ತಲೆಗೆ ಹೋಗ್ತಿತ್ತು. ಎಲ್ಲದಕ್ಕೂ ಈಚೆ ಬಂದು ಒಂದು ಕಟ್ಟೆ ಇತ್ತದು ಆಯಿತಾ, ಆ ಕಟ್ಟೆ ಮೇಲೆ ಕುತ್ಕೊಂಡು ಬರಿಬೇಕು, ಆ ಕಟ್ಟೆ ಮೇಲೆ ಕುತ್ಕೊಂಡು ಓದಬೇಕು. ಫೆಮಿಲಿಯರ್ ಆಗಿ ನನ್ನ ರಿಲೇಷನ್ಸ್ಗೆಲ್ಲ ಗೊತ್ತಿರುತ್ತೆ ನಾನು ಎಲ್ಲಿ ಏನು ಕುತ್ಕೊಂಡು ಏನು ಮಾಡ್ತೀನಿ, ಯಾವ ಕಟ್ಟೆ ನನ್ನ ಫೇವ್ರೇಟ್ ಸ್ಪಾಟ್ ಅಂತ. ಯಾರೇ ಕೇಳಲಿ ಡಾಕ್ಟ್ರ್ ಆಗ್ತೀನಿ ಅಂತ ಹೇಳ್ತಿದ್ದೆ ನಾನು. ನನಗದು ಇನ್ನೂ ನೆನಪು. ಪ್ಯೂನಲ್ಲೂ ಅಷ್ಟೇ ಡಾಕ್ಟ್ರ್ ಆಗ್ತೀನಿ. ನಾನು ಮೈಸೂರಿಗೆ ಬಂದೆ BCA ಮಾಡೋವಾಗಲೂ ಅಷ್ಟೇ. ನನಗೆ ಅದು CET ಅಷ್ಟು ರ್ಯಾಂಕಿಂಗ್ ಬರಲಿಲ್ಲ ಏನು ತೀರಾ ಕಡಿಮೆನೇ. ಯಾಕಂದರೆ ನಾನು ಹೋಗ್ತಿದ್ದಿದ್ದೆ ಮ್ಯಾಥ್ಸ್ ಮತ್ತು ಸೈನ್ಸ್ 2 ಟ್ಯೂಷನ್ಗೆ. ಸೊ ಹಾಗಾಗಿ PUC ಅಂತ ಇದು ಬರದೇ ಇರೋದಕ್ಕೆ ನಾನು BCAನ ತೊಗೊಂಡಂಥದ್ದು. BCAಲೂ ಅಷ್ಟೇ ಸೈನ್ಸು, ಆಮೇಲೆ ಈ ಮ್ಯಾಥ್ಸು ಅದೆಲ್ಲ ಬಂತು. ಈ ಮ್ಯಾಥ್ಸು ತಲೆಗೆ ಹೋಗದೆ ಹೋಯಿತು ನನಗೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾ. ಆಮೇಲೆ ಮದುವೆ ಎಲ್ಲ ಆಯಿತು, ಓದಿಸ್ತೀವಿ ಅಂತ ಹೇಳಿ ಮದುವೆ ಮಾಡಿಕೊಂಡ್ರು. ಅವೆಲ್ಲ ಒಂದು ಇರುತ್ತಲ್ಲ ಎಲ್ಲ ಅಂದ್ಕೊಂಡಂಗೆ ಆಗತ್ತಾ, ಇಲ್ಲ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. 3 ಮಂತ್ಸಿಗೆ ನಾನು ಕನ್ಸೀವ್ ಆಗಿಬಿಟ್ಟೆ. ಮದುವೆ ಆಗಿ 3 ಮಂತ್ಸ್ಗೆ ನಾನು ಕನ್ಸೀವ್ ಆದೆ. ಸೊ ಆವಾಗ ಅದು ಫಸ್ಟ್ ಟೈಮ್ ಸತೀಶ್ RNM ಎಂಟರ್ಪ್ರೈಸಸ್ ಅಂತ ಇದೆ ಮೈಸೂರು ಬಲ್ಲಾಳ್ ಸರ್ಕಲಲ್ಲಿ, ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದೆಲ್ಲ ಒಂದು ದೊಡ್ಡ ಸ್ಟೋರಿ ಗೈಸ್, ಒಂದು ಫಿಲಮೇ ತೆಗೆದು ಬಿಡ್ಬೋದು. ಅದೆಲ್ಲ ಹೇಳೋಕ್ಕೋದ್ರೆ ಮೇಲಿನ ಮೇಲೆ ಮಾತ್ರ ಹೇಳ್ತೀನಿ. ನನ್ನ ಡೆಲಿವರಿ ಸ್ಟೋರಿ ಹೇಳೋಕ್ಕೆ ಅಂತ ಬಂದೆ, ಇದೆಲ್ಲ ಬಂದ್ಬಿಡ್ತು. ಬ್ಯಾಕ್ಗ್ರೌಂಡ್ ಇಲ್ಲೇ ಏನೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಬ್ಯಾಕ್ಗ್ರೌಂಡ್ ಇರಲೇಬೇಕು. ಹಾಗಾಗಿ ಹಂಗೆ ಬಂತ ಏನೋ ಹೇಳ್ತಾ ಇದ್ದೆ, ಮರ್ತೇ ಹೋಯ್ತು.
RNMಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಷಾಢ ಬಂದರೆ ಅವರಿಗೆ ರಜಾ 1 ಮಂತ್ ಫುಲ್ ಕೆಲಸ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ರಜಾ ಕೇಳಿದ್ರೆ ಕೊಡ್ತಾರೆ. ಇನ್ನು ಯಾವ ಟೈಮಲ್ಲಿ ಅವ್ರಿಗೆ ರಜಾ ಗಿಜಾ ಎಲ್ಲ ಏನೂ ಇರಲಿಲ್ಲ. ನಾನು ಮದುವೆ ಆಗಿ 1 ಇಯರ್ ತನಕನೂ ಅವರು 1.5 ಇಯರ್ ತನಕನೂ ಅವರು ಬೇರೆಯವ್ರ ಹತ್ರ ಕೆಲಸಕ್ಕೆ ಇದ್ದಿದ್ದು. ಸೊ ಅಂಥ ಏನು ಇರಲಿಲ್ಲ ಗೈಸ್. ಸತೀಶ್ಗೆ ಒಂದು ಪುಟ್ಟ ಮನೆ ಇತ್ತು. ಸೊ ಒಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ರು, ಒಂದಿಷ್ಟು ಸಂಬಳ ಅಂತ ಕೊಡ್ತಿದ್ರು. ಆಮೇಲೆ ಏನಾಯಿತು ಅಂತಂದರೆ 3 ಮಂತ್ಸ್ಗೆ ನನ್ನ ಕರ್ಕೊಂಡೋಗಿದ್ದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಮದುವೆ ಆಗಿ ಫಸ್ಟ್ ಟ್ರೈನ್ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಹೋದ್ವಿ. ಅಲ್ಲಿಂದ ಎಲ್ಲ ಮಾಡಿಕೊಂಡು ರೂಮ್ ಗೀಮ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪಂಚವಟಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ನನಗೆ 1.5 ಕಂಪ್ಲೀಟ್ ಆಗಿ 2 ಮಂತ್ಸ್ ರನ್ನಿಂಗ್ ಇತ್ತು. 2 ಮಂತ್ಸ್ ರನ್ನಿಂಗ್ ಇತ್ತು. ಐ ಥಿಂಕ್ 2.5 ಅನಿಸುತ್ತೆ. ಇದು 17 ಇಯರ್ಸ್ ಬ್ಯಾಕ್ ಸ್ಟೋರಿ, 16 ಇಯರ್ಸ್ ಬ್ಯಾಕ್ ಸ್ಟೋರಿ. ಸೊ ಹಾಗಾಗಿ ನನಗೆ ಏನಾಯಿತು, ಕರ್ಕೊಂಡೋದೆ ಪಂಚವಟಿ ಅಂತ. ಅಲ್ಲೆಲ್ಲ ಅವಾಗೆಲ್ಲ ಏನೂ ರೋಡ್ ಚೆಂದ ಇಲ್ಲ ಗೈಸ್. ಫುಲ್ಲು ಹಳ್ಳ ದಿಣ್ಣೆ ಎಲ್ಲ, ಏನು ಗೊತ್ತಿಲ್ಲ ನನಗೆ. ಸೆಕೆಂಡ್ PUC ಮುಗಿದು 1 ವರ್ಷಕ್ಕೆ BCA 1-2 ವರ್ಷ, 18 ಇನ್ನೂ ಕಂಪ್ಲೀಟೇ ಆಗಿಲ್ಲ ನನ್ನ ಮದುವೆ ಆದಾಗ. ನೋಡೋಕೆ ಹಿಂಗೆ ದಪ್ಪಕ್ಕಿದ್ವಿ. ಆ ಟೈಮಲ್ಲಿ ಏನು ಗೈಸ್, ಏನು ಗೊತ್ತಾಗುತ್ತೆ, ಏನು ಗೊತ್ತಿಲ್ಲದೆ ಇರೋಂಥ ಟೈಮಲ್ಲಿ ನಾವು ಕನ್ಸೀವ್ ಆಗಿದ್ದೀವಿ. ಹೆಂಗಿರಬೇಕು ಏನು, ನಮ್ಮ ಅಮ್ಮನಿಗೂ ಈವನ್ ನಾನೇನು ಹೇಳಿರಲಿಲ್ಲ ನಾನು ಕನ್ಸೀವ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲದಿರ ಒಂಥರ ಹೊಟ್ಟೆ ಎಲ್ಲ ತೊಳ್ಸೋದು, ವಾಕರಕ್ಕೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಒಂಥರ ಆಗ್ತಾಯಿತ್ತು. ಬಟ್ ನನಗೆ ಗ್ಯಾಸ್ಟ್ರಿಕ್ ಥರ ಟೈಮ್ ಕರೆಕ್ಟಾಗಿ ತಿನ್ನಲ್ವಲ್ಲ. ಸೊ ಅದಕ್ಕೇನೋ ಅಂದ್ಕೊಂಡು ನಾನು ಯಾರಿಗೂ ಇನ್ನೂ ಏನೂ ಹೇಳಿರಲಿಲ್ಲ ಗೈಸ್. ನಾವು ಚೆಕಪ್ಪು ಕೂಡ ಮಾಡಿಸಿರಲಿಲ್ಲ. ಸೊ ಅಲ್ಲಿಂದ ಗಾಡೀಲಿ ಹೋಗಿ ಬಂದಿದ್ದೋ ಏನಾಯ್ತೋ ಏನೋ. ಅವತ್ತೇ ಬಂದ್ವಿ. ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ರಾಯರದು ಮಲ್ಕೊತಿದ್ದು ಪ್ಲೇಸ್ ಅದೆಲ್ಲ ನಿಮ್ಗೆ ಗೊತ್ತಲ್ಲ, ಮಂತ್ರಾಲಯದಲ್ಲಿ ಆ ಪ್ಲೇಸಸ್ಗೆಲ್ಲ ತುಂಗಭದ್ರಾ ರಿವರ್ ಅಲ್ಲೆಲ್ಲ ಹೋಗಿ ಬಂದು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಸಂಜೆ ಟ್ರೈನ್ ಇದ್ದಿದ್ದು ರಾತ್ರಿ 10:30. ಇನ್ನು ರೂಮ್ ಖಾಲಿ ಮಾಡಬೇಕಲ್ಲ, 9 ಗಂಟೆ ತನಕ ರೆಸ್ಟ್ ಮಾಡೋಣ, ಆಮೇಲೆ ರೈಲ್ವೆ ಸ್ಟೇಷನ್ಗೆ ಆಟೋ ಹೋಗೋಣ. ಆವಾಗೆಲ್ಲ ಒಂಥರ ಆಟೋಗಳು ಗೈಸ್. ಒಂದು ಆಟೋದಲ್ಲಿ 8 ಜನನ ಕರ್ಕೊಂಡು ಹೋಗೋರು. ನನಗೀಗಲೂ ನೆನಪಿದೆ ಚೆನ್ನಾಗಿ. ಆ ಥರ ಆಟೋಗಳು ಮಂತ್ರಾಲಯದಲ್ಲಿ ಈಗಲೂ ಆ ಫೆಸಿಲಿಟೀಸ್ ಇದೆ. ಸೊ ಆ ಥರ ಅಂದ್ಕೊಂಡೆ. ನನಗೆ ಒಂಥರ ಮೋಷನ್ಗೆ ಹೋಗಂಗಾಗುತ್ತೆ, ಆಗ್ತಾಯಿಲ್ಲ. ಒಂಥರ ಹೊಟ್ಟೆ ಎಲ್ಲ ನುಳ್ತಾ ಥರ ಆಗ್ತಾಯಿತ್ತು. ನಾನು ಸತೀಶ್ಗೂ ಏನೂ ಹೇಳಿರಲಿಲ್ಲ. ಅಂದರೆ ಲಾಸ್ಟ್ ಮಂತ್ ಇಂದ ನಾನು ಮೀನ್ಸ್ ಅಂದರೆ ಪೀರಿಯಡ್ಸ್ ಆಗಿಲ್ಲ ಹಂಗೇನೂ ಹೇಳಿರಲಿಲ್ಲ. ಬಂದ್ವಿ, ಟ್ರೈನ್ ಕ್ಯಾಚ್ ಮಾಡಿದ್ವಿ. ಇಡ್ಲಿ ಏನೋ ತಿನ್ಕೊಂಡು ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ. ಹೊಟ್ಟೆ ನೋವು ಆ ಥರ ಆಗಿತ್ತು. ಸೊ ಬಂದ್ವಿ, ಊರಿಗೆ ಹೋದ್ವಿ. ಡೈರೆಕ್ಟ್ ನಾವು ಮೈಸೂರಿಗೆ ಬರಲಿಲ್ಲ, ಊರಿಗೆ ಹೋಗಿದ್ದ. ಅಲ್ಲೂ ಒಂದಿನ ಫುಲ್ ರೆಸ್ಟ್ ಮಾಡಿ, ಅಲ್ಲೂ ಅಮ್ಮನಿಗೇನು ಹೇಳಿರಲಿಲ್ಲ ನಾನು. ಅದಕ್ಕೆ ನನಗೆ ಏನಂತಂದರೆ ಅಮ್ಮ ಕೇಳೋರು ಪ್ರತಿ ಸಲ, ಮಂತ್ಲಿ ಪೀರಿಯಡ್ಸ್ ಆದ್ಯಾ, ಸ್ನಾನ ಮಾಡಿದ್ಯಾ ಅಂತೆಲ್ಲ ಕೇಳೋರು. ಅಂದ್ಕೊಂಡು ಈ ಥರ ಬಂದುಬಿಡ್ತಾಯಿದ್ದ. ಏನು ನಾಚಿಕೆ, ಏನು ಹೇಳ್ಕೊಳ್ಳೋದು, ಏನು ನನಗೆ ಗೊತ್ತಿಲ್ದಾರ ಅವ್ರಿಗೇನಂತ ಹೇಳ್ಕೊಳ್ಳೋದು ಅನ್ನೋ ಥರ. ಆಮೇಲಿಂದ ಅಲ್ಲಿಂದ ಬಂದ್ವಿ. ನಮ್ಮ ಮನೇಲಿ ಸತೀಶ ಅಕ್ಕನ ಮಗ ಒಬ್ಬರು ಇದ್ದರು, ನಮ್ಮ ಮನೇಲೇ ಇದ್ದರು. ಓದಿಸೋದಂದರೆ ಸತೀಶಿಗೆ ತುಂಬ ಇಷ್ಟ. ಅವರು ಡೆಲ್ಲಿಗೇನೋ ಹೋಗಿದ್ರು. ಅಲ್ಲೇನೋ ಒಂದು ಇಶ್ಯೂ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಆಲ್ ಆಫ್ ಅ ಸಡನ್ ಡೆಲ್ಲಿಯಿಂದ ಕಾಲ್ ಬಂತು ಸತೀಶ್ಗೆ. 2-3 ದಿನ ಅಷ್ಟೇ ನಾವು ಮೈಸೂರಿಗೆ ಬಂದಿದ್ವಿ. ಅಮ್ಮನ ಮನೆಯಿಂದ ಮೈಸೂರಿಗೆ ಬಂದಿದ್ವಿ. ಒಂಚೂರು ಕ್ಲಾಟಿಂಗ್ ಥರ ಆಗ್ತಾಯಿತ್ತು ನನಗೆ. ಹಬ್ಬ ಇನ್ನು ಎಷ್ಟು ವರಮಹಾಲಕ್ಷ್ಮಿ ಹಬ್ಬ ಇನ್ನು 15 ಡೇಸೋ ಏನೋ ಇತ್ತು, 15 ಡೇಸೋ 20 ಡೇಸೋ ಇತ್ತು. ಆಷಾಢ ಟೈಮಲ್ಲೇ ಗೈಸ್. ನನಗೆ ಇನ್ನೂ ನೆನಪಿದೆ ಕರೆಕ್ಟಾಗಿ. ಸತೀಶ್ಗೆ ಡೆಲ್ಲಿಗೆ ಹೋಗ್ಬೇಕು ಅರ್ಜೆಂಟಾಗಿ. ಏನಕ್ಕೆ ಅಂದರೆ ಏನೋ ಆಗಿಬಿಟ್ಟಿದೆ ಅವ್ರ ಅಕ್ಕನ ಮಗನಿಗೆ. ಅವರು ಏನೋ MSW ಮಾಡ್ತಾಯಿದ್ರು, ಏನೋ ಟ್ರೈನಿಂಗ್ ಮೇಲೆ ಡೆಲ್ಲಿಗೆ ಹೋಗಿದ್ರು. ಅಲ್ಲೇನೋ ಒಂದು ವಿಷಯ, ಅದು ಅವ್ರ ಪರ್ಸ್ನಲ್ ವಿಷಯ, ಅದೆಲ್ಲ ಬೇಡ ಬಿಡಿ. ನೀವು ಹೋಗಲೇಬೇಕು ಅಂತ 6 ಕಡೆಯವರು ಸತೀಶ್ಗೆ ಕಾಲ್ ಮಾಡಿದಾಗ ಹೋಗಲೇಬೇಕು ಅಂದ್ಕೊಂಡು ಸತೀಶ್ ಅವ್ರ ಫ್ರೆಂಡ್ ಇಬ್ಬರು ಕ್ಯಾಬ್ನ ಬುಕ್ ಮಾಡಿಕೊಂಡು, ಆವಾಗ ನಮ್ಮ ಹತ್ರ ಕಾರು ಗೀರು ಎಂತ ಇಲ್ಲ ಗೈಸ್. ನಮ್ಮಪ್ಪ ಕೊಟ್ಟಿದ್ದು ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ಗಾಡಿ ಇತ್ತಷ್ಟೇ. ಎಲ್ಲನೂ ಒಂದು ಪುಟ್ಟ ಮನೆ ಇತ್ತು, ಒಂದು ಗಾಡಿ ಇತ್ತು ಅಷ್ಟೇ. ನಮ್ಮಪ್ಪ ಕೊಟ್ಟಿದ್ದು ಚಿನ್ನ ಬೆಳೆ ಎಲ್ಲ ಇತ್ತು. ಅದು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ನಮ್ಮ ಹತ್ರ. ಸತೀಶ್ ಅಂದರು, ನೀನು ಊರಲ್ಲಿ ಬಿಟ್ಬಿಟ್ಟು ನಾವು ಡೆಲ್ಲಿಗೆ ಹೋಗಿ ಬಂದುಬಿಡ್ತೀವಿ, ಏನೋ ರಿಷಿಂಗ್ ಏನೋ ಇದಾಗಿದೆಯಂತೆ, ಹಂಗೆ ಏನೋ ಸ್ಟೋರಿ ಅದು ಒಂದು ಬೇಡ ಬಿಡಿ.
ಸರಿ ಆಯಿತು. ನನಗೆ ಗಾಬರಿ, ಏನಾಯಿತು ಯಾಕೆ ಈ ಕಡೆಯಿಂದ ಹೋಗುವಾಗ ಚೆನ್ನಾಗೇ ಹೋದ್ರಲ್ಲ, ಏನೋ ಆಗಿದೆ ನೋಡ್ಕೊಂಬರ್ತೀವಿ, ನೀನು ಒಂದು ವಾರ ಆಗುತ್ತೆ, ನೀನು ಅಮ್ಮನ ಮನೇಲಿ ಇರು. ಮತ್ತು ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಅವ್ರ ಸತೀಶ್ ಫ್ರೆಂಡ್ ಒಬ್ರನ್ನ ಕರ್ಕೊಂಡು ಒಬ್ಬರೇ ಹೋಗೋದು ಬೇಡ ಅಂದ್ಬಿಟ್ಟು, ಯಾಕಂದರೆ ಅಲ್ಲೆಲ್ಲ ಹಿಂದಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹಾಸ್ಪಿಟ್ಲಿಗೆಲ್ಲ ಬಾಂದ್ರಾ ಹಾಸ್ಪಿಟ್ಲ ಏನೋ ಐ ಥಿಂಕ್. ಆಯಿತು ಅಂತ ಅಂದ್ಬಿಟ್ಟು ನನ್ನನ್ನು ಮತ್ತೆ ಕಾರಲ್ಲಿ ಕರ್ಕೊಂಡೋಗಿ ಅಲ್ಲಿ ಅಮ್ಮನ ಮನೇಲಿ ಬಿಟ್ಟು ಮತ್ತು ಅವರು ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಟ್ರೈನ್ ಎಲ್ಲ ಬುಕ್ಕಿಂಗ್ ಎಲ್ಲ ಏನಿಲ್ಲ, ಅಲ್ಲಿಂದ ಡೆಲ್ಲಿಗೆ ಟ್ರೈನ್ ಹೋಗೋಕ್ಕೆ 2-3 ಡೇಸ್ ಬೇಕಲ್ಲ ಡೆಲ್ಲಿಗೆ. ನನಗೆ ಸಿವಿಯರ್ ಆಗಿ ಬೆನ್ನೋವು ಆ ಥರ ಎಲ್ಲ ಆಗ್ತಾನೆ ಇತ್ತು. ಅಲ್ಲಿಂದ ಕರ್ಕೊಂಡು ಅಲ್ಲಿಂದ ಬರಾಗ ಅವ್ರನ್ನ ಮತ್ತೆ ನನ್ನನ್ನು ಮೈಸೂರಿಗೆ ಬಿಟ್ಟು ಅವ್ರ ತಾಯಿಗೆ ಫೋನ್ ಮಾಡಿ, ಅವ್ರಿಗೇನೋ ತೀರಾ ಹುಷಾರಿರಲಿಲ್ಲ, ಅವ್ರ ತಾಯಿ ಅಂದರೆ ಸತೀಶ್ ಅಕ್ಕಂಗೆ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಂಡು ನಮ್ಮ ಮನೆಗೆ. ಆಮೇಲೆ ಮನೆ ಕೀ ಆ್ಯಕ್ಚುಲಿ ನನ್ನ ಹತ್ರ ಇತ್ತಲ್ಲ, ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಮತ್ತು ನನ್ನನ್ನು ಮೈಸೂರು ಕರ್ಕೊಂಡು, ಇದು ಒಂದು 15-20 ದಿನ ಏನಾಗೋಯ್ತು, ಫುಲ್ ಟ್ರಾವೆಲಿಂಗ್, ಹೋಗು ಬಾ ಈ ಥರ ಆಗಿ ನನಗೆ ಸಖತ್ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. ನಾನು ಅಂದ್ಕೊಂಡಿದ್ದಾಗ ಕರೆಕ್ಟಾಗಿ 3 ಮಂತ್ಸ್, ನಾನು 2 ಮಂತ್ಸಿಂದ ನನ್ನ ಪೀರಿಯಡ್ಸೇ ಆಗಿಲ್ಲ, ಯಾಕೆ ಹಿಂಗಾಯ್ತು ಅಂತ. ಅವರಿಗೂ ಹುಷಾರಿಲ್ಲ, ಅಕ್ಕನ ಮಗನಿಗೂ ಹುಷಾರಿಲ್ಲ, ನನಗೂ ಹಿಂಗೆ ಬ್ಲೀಡಿಂಗ್ ಆಗ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಒಂಥರ ಕ್ಲೋಟ್ ಟೈಪ್ ಆಗ್ತಾಯಿತ್ತು, ಮನೇಲೇ ಆಗ್ತಾಯಿತ್ತು ನನಗೆ. ಕಾಮಾಕ್ಷಿ ಹಾಸ್ಪಿಟಲ್ ಜ್ಯೋತಿ ಡಾಕ್ಟ್ರ್ ಅಂತ, ಈಗಲೂ ಸಖತ್ ಇಷ್ಟಪಡ್ತಾರೆ ನನ್ನನ್ನು, ನನಗೂ ಕೂಡ ಅವ್ರ ಕಂಡ್ರೆ ತುಂಬ ಇಷ್ಟ. ನಮ್ಮ ಒಳ್ಳೆ ತಾಯಿ ಥರ ಟ್ರೀಟ್ ಮಾಡ್ತಾರೆ ನನಗೆ, ಏನೇ ಆದರೂ ನಾನು ಅವ್ರ ಹತ್ರನೇ ಹೋಗೋದು. ನನ್ನ 2 ಬೇಬಿನೂ ನಾನು ಅವ್ರ ಹತ್ರನೇ ತೋರಿಸಿದ್ದು, ಚೆಕಪ್ ಎಲ್ಲ ಪ್ರತಿಯೊಂದು. ಅವ್ರು ಹೇಳಿದರು ನಿಂಗೆ ನಾರ್ಮಲ್ ಆಗುತ್ತೆ, ನಿಂಗೇನೂ ಆಗಿಲ್ಲ ಅಂದರೆ ನೀನು ಇಲ್ಲೇ ಬಾ ಅಂತೆಲ್ಲ ಹೇಳಿದರು. ಸೊ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದರು, ಇಲ್ಲ ಇದು ಮಿಸ್ಕ್ಯಾರೇಜ್ ಆಗಿದೆ, ಹಾರ್ಟ್ ಬೀಟ್ ಎಲ್ಲ ಹೋಗಿದೆ, ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ, ನಿಂಗೆ ಗೊತ್ತಾಗಲಿಲ್ವಾ, ಎಜುಕೇಟೆಡ್ ನೀನು, ಬೇಬಿನಾ ನೀನು, ಹಾಗೆ ಹೀಗೆ. ಅದಕ್ಕೆ ನಾನು ನಿಜ ಮೇಡಮ್, ನನಗೇನಿದ್ರ ಬಗ್ಗೆ ಗಂಧಗಾಳಿ ಏನೂ ಗೊತ್ತಿಲ್ಲ, ಯಾಕೆ ಈ ಥರ ಆಯಿತು, ಒಂದು ಗರ್ಭಕೋಶ ಇನ್ನೂ ಅಷ್ಟು ದೊಡ್ಡದಾಗಿ ಆಗಿಲ್ಲ, ಆಮೇಲೆ ನೀನು ತುಂಬ ಟ್ರಾವೆಲ್ ಮಾಡಿದೆಯಾ, ಅದಕ್ಕೂ ಆಗಿರ್ಬೋದು ಇದಕ್ಕೂ ಆಗಿರ್ಬೋದು ಅಂತೆಲ್ಲ ಹೇಳಿ, ಎಲ್ಲ ಹಾರ್ಟ್ ಬೀಟೇ ನಿಂತೋಗ್ಬಿಟ್ಟಿದೆ, ಆಗಲೇ 1 ವೀಕ್ ಆಗಿಬಿಟ್ಟಿದೆ, ಒಳಗಡೆ ಎಲ್ಲ ಸ್ವೆಲ್ ಆಗಿಬಿಡುತ್ತೆ, ಅದು ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳಿ, ನರ್ಕ ಅಂದರೆ ಗೈಸ್ ನರ್ಕ. ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ವೀಕಿಗಿಂತ ಮುಂಚೆ ಅದು ಪಾಪು 3 ಮಂತ್ಸ್ ಮಿಸ್ಕ್ಯಾರೇಜ್ ಹೋಯ್ತು. ಆಗ ಹೇಳಿದರು ನನಗೆ, ಕಂಪ್ಲೀಟ್ 5 ಮಂತ್ಸ್ ತನಕ ನೀನು ಬೆಡ್ ರೆಸ್ಟ್ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ. ಸೊ ನಾನು ಮತ್ತೆ ಊರಿಗೆ ಹೋಗಿ 5 ತಿಂಗಳು ರೆಸ್ಟ್ ಮಾಡಿ, ಸತೀಶೇ ಬಂದರು, ಇಲ್ಲ ಕಳಿಸಿ ನಂಗೆ ಊಟಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಹಾಗೆ ಹೀಗೆ ಅಂತೆಲ್ಲ. ಸೊ ಮತ್ತೆ ಕರ್ಕೊಂಬಂದ್ಬಿಟ್ರು ಬೇಗ. ಮತ್ತೆ ಬಂದಿದ್ದು 1 ಮಂತಿಗೆ ಮತ್ತೆ ನನ್ನ ಪೀರಿಯಡ್ ಆಗಲೇ ಇಲ್ಲ. ಲಾಸ್ಟ್ ಅಮ್ಮ ಮನೇಲಿ ಪೀರಿಯಡ್ ಆಗಿದೆ, ನಾನು ಮತ್ತೆ ಪೀರಿಯಡ್ ಆಗಲೇ ಇಲ್ಲ. ಆಮೇಲೆ ಈ ಸಲ ನನಗೆ ಗೊತ್ತಾಯಿತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತಾರಲ್ಲ, ಗೊತ್ತಾಯಿತು ನನಗೆ. ಸೊ ನನಗೆ ಯಾವಾಗ ಇದು 1 ಮಂತ್ ಮೇಲೆ 15-16 ಡೇಸ್ ಆಗ್ತಿದ್ದಂಗೆ ನಂಗೆ ಒಂಥರ ತಲೆ ಸುತ್ತು, ವಾಕರಿಕೆ, ಒಂಥರ ಅದು ಸಿಮ್ಟಮ್ಸ್ ಎಲ್ಲ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಪ್ರತಿ ಸತಿ ನಂಗೆ ಬೈದು, ಈಗೇನು ನನ್ನ ಮನೇಲಿ 3-4 ಮಂತ್ಸ್ ಇದ್ದೆ, ಬೈದು ಚೆನ್ನಾಗಿ ಹೇಳಿದರು, ಹಂಗೆಲ್ಲ ಆಯ್ತಲ್ಲ, ದೇವ್ರು ಕೊಟ್ಟಿದ್ದು ಹಂಗೆ ಮಾಡ್ಕೊಬಾರ್ದು, ಎಷ್ಟೋ ಜನ ಹಿಂಗೆ ಈ ಮಕ್ಕಳೇ ಇಲ್ಲ ಅಂತ ಇದು ಮಾಡ್ತಾರೆ, ನೀವು ಹಿಂಗೆ ಮಾಡ್ಕೊಂಡಿದ್ದಾರೆ. ನಾವು ಅದು ಬೇಕು ಅಂತ ಮಾಡ್ಕೊಂಡಿದ್ದು, ನಮ್ಮ ಕೈ ತಪ್ಪು ಹೋಗಿದ್ದದು, ಏನಕ್ಕೆ ಹಿಂಗಾಯಿತು ಅಂತ ನಮಗೂ ಗೊತ್ತಾಗಲಿಲ್ಲ, ಏನೋ ಹಣೆಯಲ್ಲಿ ಬರ್ದಿತ್ತೇನೋ ಹೋಗ್ಬೇಕು ಅಂತ ಹೋಯಿತು. ಅವತ್ತಿಂದ ನಾನು ರಾಯರನ್ನು ಪೂಜೆ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ನಿನ್ನ ಸನ್ನಿಧಾನಕ್ಕೆ ಬಂದು ನನಗೆ ಹಿಂಗಾಯಿತು, ಹಾಸ್ಪಿಟ್ಲಿಗೆಲ್ಲ ಹೋಗಂಗಾಯಿತು, ಹಂಗೆ ಹಿಂಗೆ ಅಂತ ರಾಯರನ್ನು ಪೂಜೆ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಗೈಸ್, ಬಿಡ್ತೀರಾ ನೀವು? ಅಪ್ಪ, ಪೂಜೆನೇ ಮಾಡಿರಲಿಲ್ಲ ನಾನು ಎಷ್ಟೋ ವರ್ಷಗಳು ರಾಯರನ್ನು. ಆಮೇಲೆಲ್ಲ ಬಂದೆ, ಸರಿ ಹೋಯ್ತು. ಮತ್ತೆ 2.5 ಮಂತ್ಸ್ಗೆ ಚೆಕಪ್ಗೆ ಅಂತ ಹೋದಾಗ ಕನ್ಫರ್ಮ್ ಅಂತ ಗೊತ್ತಾಯಿತು. ಅವ್ರು ಹೇಳಿದ್ರು, ಫಸ್ಟ್ ಟೈಮ್ ಹಿಂಗಾಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಹುಷಾರಾಗಿರಬೇಕು. ಮನೇಲಿ ಯಾರೂ ಇಲ್ಲ, ನಮ್ಮತ್ತೆ ನಾನೇ ನೋಡ್ಕೋಬೇಕು. ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿಗೆ ಒಂಥರ, ಯಾರಂದರೆ ಯಾರೂ ಆಗಲ್ಲ ಗೈಸ್. ಒಂದು ಹೇಳ್ತೀನಿ, ಬರೆದಿಟ್ಕೊಬಿಡಿ, ಎತ್ತಿ ತಂದೆ ತಾಯಿ ಬಿಟ್ಟರೆ ಯಾವ ಸೋಕಾಲ್ಡ್ ರಿಲೇಷನ್ಸು, ಹಸ್ಬೆಂಡ್ ಕಡೆ ರಿಲೇಷನ್ಸು, ಮಣ್ಣು ಮಸಿ ಯಾರೂ ತಿರ್ಕೊಂಡು ನೋಡಲ್ಲ, ನೋಡೂ ಇಲ್ಲ ನನ್ನನ್ನು. ನಾನೇ ಮಾಡ್ಕೋಬೇಕು, ನಾನೇ ತಿನ್ನಬೇಕು, ನಾನೇ ಹೋಗಿ ಕಕ್ಕಬೇಕು. ನರ್ಕ ಅಂದರೆ ಅನ್ಕೋತಾರೆ, ಏನು ಡೆಲಿವರಿ ಆಗೋದು
9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಮಕ್ಕಳನ್ನ ಸಾಕೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಅಂಥವ್ರಿಗೇನು ಗೊತ್ತಿರುತ್ತೆ ನಮ್ಮ ಮೂಡ್ ಸ್ವಿಂಗ್ಸ್, ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್. ಅಲ್ಲಿ ಬೇಳೆ ಬೇಯಿಸ್ತಾ ಇದ್ರೆ ಇಲ್ಲೋಗಿ ವಾಂತಿ ಮಾಡ್ತಿರುವೆ. ಬೆಳಗ್ಗೆನೆ 5 ಗಂಟೆಗೆ ವಾಂತಿ ಶುರು ಆದರೆ ನನಗೆ ನಿದ್ರೆನೇ ಮಾಡಿಲ್ಲ ಗೈಸ್. 7 ನನ್ನ ಮಗನ ಪ್ರೆಗ್ನೆನ್ಸಿಲಿ 7 ತಿಂಗಳು 8 ತಿಂಗಳು ಅದನ್ನು ತಿನ್ನಬೇಕು ಇದು ತಿನ್ನಬೇಕು ಎಂತ ಅನಿಸಿಲ್ಲ ನನಗೆ. ಯಾರಾದರೂ ಮಾಡಿಕೊಟ್ರೆ ರೊಟ್ಟಿ ಉಪ್ಸಾರು ಖಾರ ತುಂಬ ಇಷ್ಟಪಡ್ತೀನಿವೆ. ನಮ್ಮಮ್ಮ ವಾರಕ್ಕೆ ಒಂದ್ಸಲಿ ಬರೋರು. ನನಗೆ ವಾಮಿಟ್ ಮಾಡೋದು ನೋಡಿದ್ರೆ ಅವ್ರಿಗೇನೆ ಬೇಜಾರಾಗ್ತಿತ್ತು. ಅಷ್ಟು ವಾಂತಿ 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 ವಾಂತಿ. ನನ್ನ ಮಗ ನನ್ನ ಹೊಟ್ಟೆಗೆ ಬಿದ್ದ ಅಷ್ಟು ವಾಂತಿ ಕಕ್ಸಿದ ನನಗೆ. ಚಾರೋದ್ರಲ್ಲೂ ವಾಮಿಟಿಂಗ್ ಇತ್ತು. ಆಮೇಲೆ ಪ್ರೆಗ್ನೆನ್ಸಿಲಿ ಒಂಥರ ಆದಮೇಲೆ ಮಗು ಆದಮೇಲೆ ಒಂಥರ ಗೈಸ್. ಸುಳ್ಳು ಹೇಳಬಾರ್ದು. ನಮ್ಮ ತಾಯಿಯವ್ರ ತಾಯಿ ನನ್ನ ಅಜ್ಜಿ ಒಂದು 15 ದಿನ ಇದ್ದರು, 1 ವಾರ ಇದ್ದರು, 1 ವಾರ 10 ದಿನ. ಯಾಕಂದರೆ ಅವ್ರಿಗೂ ಪ್ರಾಬ್ಲಮ್ ಅಲ್ವ, ಅಲ್ಲೆಲ್ಲ ಊಟ ತಿಂಡಿಗೆಲ್ಲ ಮಾಡಬೇಕಲ್ಲ. ಮಿಕ್ಕಿದೆಲ್ಲ ಕೆಲಸ ಕಾರ್ಯ ಎಲ್ಲ ನಮ್ಮಮ್ಮನೇ ಸ್ನಾನ ಮಾಡಿಸೋದಿಂದ. ಯಾಕಂದರೆ ನಮ್ಮಮ್ಮಂಗೆ ನಮ್ಮಪ್ಪನ ತಂಗಿ ಮಕ್ಕಳನ್ನ ಮಾಡಿ ಅಭ್ಯಾಸ ಇತ್ತು. ನಮ್ಮಮ್ಮ ಈಗಲೂ ಅಷ್ಟೇ ಬಾಣ್ತನ ಮಾಡೋದ್ರಲ್ಲಿ ಎತ್ತಿದ ಕಾಯಿ. ನಮ್ಮಮ್ಮ ನಾನು 1 ವರ್ಷ ತನಕ ಕಳಿಸಿಲ್ಲ ನನ್ನನ್ನು. ಸತೀಶ್ ಬರೋರು ವಾರಕ್ಕೆ 15 ದಿನಕ್ಕೆ. ಆ ಟೈಮಲ್ಲೇ ನನಗೆ ಏನಾಯಿತು, ಈ ಅಬೋಷನ್ ಆಯಿತು, ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದ ಟೈಮಲ್ಲೇ ಸತೀಶ್ಗೂ ಅವ್ರ ಓನರ್ಗೂ ಜಗಳ ಆಗಿ ಈ ಟೆನ್ಷನಲ್ಲಿ ನಾನು ಬರಲ್ಲ, ನನ್ನ ಹೆಂಡ್ತಿ ಅಲ್ಲಿ ಆಸ್ಪತ್ರೆಯಲ್ಲಿ ಸಾಯ್ಕೊಂಡು ಮಲಗಿದ್ದಾಳೆ, ಅವಳು ನೋಡ್ಕೊಳಕ್ಕೆ ಯಾರೂ ಇಲ್ಲ, ಇಲ್ಲಿ ಕೆಲಸ ಅಂತ ಇದು ಮಾಡ್ತಿರಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಆ ಟೈಮಲ್ಲಿ ಕೂಗಾಡಿ RNM ಬಿಟ್ಬಿಟ್ರು. ಕೆಲಸ ಬಿಟ್ಬಿಟ್ರು ಸತೀಶು. ಹಾಸ್ಪಿಟ್ಲಲ್ಲಿ ಬಿದ್ದಿದ್ದೀನಿ, 3 ದಿನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಮತ್ತೆ ಇದು ಒಂದು ದೊಡ್ಡ ಕಿತಾಪತಿ ಡ್ರಾಮಾ ಗೈಸ್. ಓಪನಾಗಿ ಹೇಳ್ತೀನಿ, ನಾನು ಸುಮಾರು ಸತ ಹೇಳಿದ್ದೀನಿ, ಈ ಸಿಂಪತಿ ಗಿಟ್ಟಿಸ್ಕೋಬೇಕು, ಕಣ್ಣೀರು ಹಾಕ್ಬಿಟ್ಟು ಡ್ರಾಮಾ ಮಾಡ್ಕೋಬೇಕು. ನಮ್ಮ ಅತ್ತೆ ಇದ್ದಾಗ ನಾನು ಏನಾದ್ರು ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಿದ್ರೆ, ನಮ್ಮ ಅತ್ತೆಗೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ನಾನು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಮಾಡಿ ಇದು ಮಾಡಿ ನಂಗೆ ಕೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಗೈಸ್. ಅಷ್ಟು ಜನ ನನ್ನನ್ನು ಇಷ್ಟಪಡೋರು. ಜೋರಾಗಿ ಮಾತಾಡ್ತೀನಿ, ಬಡಬಡ ಇದೆಲ್ಲ ಮಾತಾಡ್ಕೋತೀನಿ ಅಂದಿದ್ದ ಮಾತಕ್ಕೆ ನೀವು ಅನ್ಕೋತಿರಲ್ಲ, ನೀವು ಒಂದೊಂದ್ಸಲಿ ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾರಲ್ಲ, ಆ ಥರ ಅಲ್ಲ. ತುಂಬ ನೊಂದಿರೋರು, ತುಂಬ ಅವಮಾನಗಳನ್ನ ಅನುಭವಿಸಿರೋರು, ತುಂಬ ಕಷ್ಟಗಳನ್ನ ಕಣ್ಣೀರಲ್ಲಿ ನೋಡಿರೋರೆ ಕಲ್ಲು ಬಂಡೆಗಳಾಗೋದು. ಸ್ವಾಭಿಮಾನದಿಂದ ಇರ್ತಾರಲ್ಲ ತುಂಬ ಅಂಥವ್ರಿಗೆ ಪೆಟ್ಟ ಮೇಲೆ ಪೆಟ್ಟು ಬೀಳೋದು. ವೆರಿ ಗುಡ್ ಎಕ್ಸಾಂಪಲ್ ನಾನು ಗೈಸ್. ಬಿಡಿ ಅದೆಲ್ಲ, ಭಗವಂತ ಇವತ್ತು ನನ್ನನ್ನು ಹಾಗೆ ಇಟ್ಟಿದ್ದಾನ ಇಲ್ಲ ಅಲ್ವಾ? ನನ್ನಲ್ಲಿ ಒಳ್ಳೆತನ ಇದ್ದಿದ್ದಕ್ಕೆ, ನಾನೇನೋ ಅಷ್ಟೋ ಇಷ್ಟೋ ನನ್ನ ಶಕ್ತಿ ಮೀರಿ ನನ್ನ ಕೈಲಾದ ಸೇವೆನ ಮಾಡಿರೋದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಸೊ ಆಗುತ್ತೆ. 1 ಇಯರ್ ಕಂಪ್ಲೀಟ್ ಆಯಿತು. ನನ್ನ ಮಗನ 1 ಇಯರ್ ತನಕ ಕಳಿಸೋದೇ ಇಲ್ಲ ಅಂದ್ಬಿಟ್ರು ನಮ್ಮ ಅಪ್ಪ ಅಮ್ಮ. ಇಲ್ಲಿ ಇಲ್ಲ ಕಳಿಸಿ, ನಮ್ಮ ಅತ್ತೆ ನೋಡ್ಕೋಬೇಕು, ನಮ್ಮ ಅಮ್ಮನ ನೋಡ್ಕೋಬೇಕು, ನಮ್ಮ ತಾಯಿ ನೋಡ್ಕೋಬೇಕು, ಅವ್ರಿಗೆ ಹುಷಾರಿಲ್ಲ, ಹಂಗೆ ಹಿಂಗೆ ಅಂದರು ಸತೀಶು. ಎಂಥ ಗಂಡಸರಾದರೂ ಅಷ್ಟೇ ಗಾಯ್ಸ್, ಅವ್ರ ಹತ್ರ ಅವ್ರ ಕೆಲಸಗಳಾಗೋ ತನಕ ನೈಸಾಗಿ ಚೆನ್ನಾಗಿ ಇರ್ತಾರೆ. ಯಾಕಂದರೆ ಅವ್ರು ಬೇಳೆ ಬೇಯಿಸ್ಕೋಬೇಕಲ್ಲ. ಈಗ ಅಂದೆಂಥ ಬೇಜಾರು ಮಾಡ್ಕೋಬೇಡಿ, ಎಲ್ಲರ ಫ್ಯಾಮಿಲಿಲೂ ಇದ್ದಿದ್ದೆ. ಅವರಿಗೆ ಕಟ್ಕೊಂಡು ಬಂದಿರೋ ಹೊರಗಡೆ ಹೆಂಡತಿಗಿಂತ ತಾಯಿನೇ ಮಿಗಿಲಾಗಿರ್ತಾರೆ. ಆ ತಾಯಿ ಏನೇ ಮಾಡಿರಲಿ, ತಾಯಿನ ನಾವು ನಮ್ಮ ತಾಯಿ, ಅವ್ರ ತಾಯಿನ ನಾವು ನಮ್ಮ ತಾಯಿ ಅಂತ ನೋಡ್ಕೋಬೇಕು ಅಂತಂದರೆ ಅವ್ರ ಮಗಳು ಅಂತ ಅನ್ಕೋಬೇಕಲ್ವ ನಮ್ಗಳನ್ನ. ಸೊಸೆ ಹೊರ್ಗಡೆಯಿಂದ ಬಂದಿರೋರು ಅಂತ ಯಾಕೆ ಟ್ರೀಟ್ ಮಾಡ್ತಾರೆ? 4 ಜನ ಹೆಣ್ಮಕ್ಳು ಎತ್ತಿದ್ದೀನಿ, ಇವಳು ಒಬ್ಬಳು ಹೆಣ್ಮಕ್ಳು ನನಗೆ ಅವ್ರ ಥರ ಅಂತ ಅಂದ್ಕೊಂಡಿದ್ದಿದ್ರೆ ಇವತ್ತಿನ ದಿನ ನನ್ನ ಕೈ ಈ ಥರ ಆಗ್ತಾನೆ ಇರಲಿಲ್ಲ, ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ನನಗೆ. ನೀವು ಹೇಳಿದ್ರೆ ನಂಬಲ್ಲ, ಸತೀಶ್ ನನಗೆ ಎಷ್ಟೋ ಸತ ಹೊಡೆದಿದ್ದಾರೆ ಅವ್ರ ತಾಯಿ ವಿಷಯಕ್ಕೆ. ಟೈಮ್ ಕರೆಕ್ಟಾಗಿ ಊಟ ಕೊಟ್ಟಿಲ್ಲ, ಬಿಸಿನೀರು ಕೊಟ್ಟಿಲ್ಲ ಅಂತ. ಮಾಡಿಲ್ಲ ಅಲ್ಲ, ಮಾಡಿಟ್ಟಿರೋದನ್ನ ಕೊಟ್ಟಿಲ್ಲ ಅಂತ ಎಷ್ಟೋ ಸತ. ನಾನು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಬಾರ್ದೋ ಗೊತ್ತಿಲ್ಲ, ಬಟ್ ನಾನು ಅನುಭವಿಸಿದ್ದೀನಿ ಗೈಸ್. ಇದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಏನೂ ಹೇಳಲ್ಲ. ಹೋಗ್ಲಿ ಬಿಡಿ, ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ. ತುಂಬ ಅನುಭವಿಸಿದ್ದೀನಿ ಗೈಸ್. ನನ್ನ ವಯಸ್ಸಿಗೆ ಮೀರಿದ ಅನುಭವಿಸ್ಬಿಟ್ಟಿದ್ದೀನಿ. ಅತ್ತೆರ ಮನೆಗಂತೂ ಮದುವೆನೇ ಆಗಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ. ನಮ್ಮ ತಾಯಿನೂ ಅದೇ ಕಷ್ಟ ನೋಡಿದ್ರು.
ನನ್ನ ಮಗಳಿಗೂ ಇದೇ ಲೈಫ್ ಕೊಟ್ಬಿಟ್ಟಲ್ಲಪ್ಪ ಇರೋಳೊಬ್ಳು ಮಗಳಿಗೆ ಅಂತ ನಮ್ಮಮ್ಮ ಎಷ್ಟು ಕಣ್ಣೀರು ಹಾಕಿದ್ರು ಗೊತ್ತಾ. ಯಾವತ್ತೂ ನಾನು ನಮ್ಮ ಅಪ್ಪ ಅಮ್ಮನಿಗೆ ಏನೂ ಹೇಳ್ಕೊತಿರ್ಲಿಲ್ಲ, ಆದರೆ ಅತಿರೇಕಕ್ಕೆ ಹೋದಾಗ ಹೇಳ್ಕೊಳ್ಳೇಬೇಕಲ್ವ, ಅವರೇ ತಾನೇ ನಮ್ಗೆ ಆಗೋದು, ಇನ್ಯಾರು ಆಗ್ತಾರೆ. ಪಾಪಂಗೆ ಕರ್ಕೊಂಡು ಬಾಣ್ತನ ಮುಗಿಸ್ಕೊಂಡು ಬಂದರೆ ಗೈಸ್ ವಿಕ್ಕಿನ 12 ಮೆಟ್ಲು ಕೆಳಗಡೆಯಿಂದ ಬೀಳಿಸಿ ಇಲ್ಲೆಲ್ಲ ಓಪನ್ ಮಾಡಿ ಆ ಹುಡುಗ ಬದುಕಿರೋದೇ ಹೆಚ್ಚು ಅವತ್ತಿನ ಕಾಲದಲ್ಲಿ. ತುಳಸಿ ತಿನ್ನಿಸ್ತೀನಿ, ತುಳಸಿ ರಸ ತಿನ್ನಿಸ್ತೀನಿ ಅಂದ್ಬಿಟ್ಟು ಕಡ್ಡಿ ಸಮೇತ ಹಾಕ್ಬಿಟ್ಟು, ಎಳೆ ಮಗು 1 ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ, ನುಗ್ಗಿಸ್ಬಿಟ್ಟು ಇಲ್ಲಿ ಹಿಂಗೆ ಅಡ್ಡಡ್ಡ ಸೇರಿಕೊಂಡು ಉಸಿರಾಡೋಕ್ಕಾಗದೆ ಎಲ್ಲ ಥರ ಆಗ್ಬಿಟ್ಟಿದೆ ಗೈಸ್ ನನಗೆ. ನಾವು ಎತ್ತಿದ್ದೀವಿ, ಒಂದಿನ ಆಸ್ಪತ್ರೆ ಮೆಟ್ಲು ಹತ್ತಲಿಲ್ಲ, ಇವಳು ಒಂದೇ ತೊಳು ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಆವಾಗಿಂದ ಹಂಗಿತ್ತೇನೋ ಅದು ನಮಗೆ ಗೊತ್ತಿಲ್ಲ. ನಾವೆಲ್ಲ ಮನೇಲೇ ಹುಟ್ಟಿದ್ದೀವಿ, ನಮ್ಮಮ್ಮನೂ ಅಂತಾರೆ ನನಗೆ ನಾರ್ಮಲ್ ಡೆಲಿವರಿನೇ, ಇಲ್ಲ ಅಂತ ಅಲ್ಲ. ಆ ಡೆಲಿವರಿ ಸ್ಟೋರಿ ಅಯ್ಯಪ್ಪ ದೇವ. ಹಾಸ್ಪಿಟ್ಲಲ್ಲಿ ನನಗೆ ಸಿಸೇರಿಯನ್ ಮಾಡಬೇಕು ಅಂತಲೂ ಏನೇನೋ ಎಲ್ಲ ಈ ಹೊಟ್ಟೆ ಕೆಳಗಡೆ ಜಂಪ್ ಆಗಿರೋ ಹೊಟ್ಟೆ ಎಲ್ಲ ಎತ್ತಿ ಬೆಲ್ಟ್ ಕಟ್ಟಿ ಸಿಸೇರಿಯನ್ ಮಾಡಿಬಿಡ್ತೀವಿ, ಅವಳಿಗೆ ನೋವು ತಡ್ಕೊಳಕ್ಕಾಗಲ್ಲ, ಅವಳು ತುಂಬ ಸಾಫ್ಟ್ ಹಂಗೆ ಹಿಂಗೆ ಅಂತ. ನಮ್ಮಪ್ಪ ಅಮ್ಮ ಇಲ್ಲ, ಅವಳು ಸ್ಪೋರ್ಟ್ಸಲ್ಲಿದ್ಲು, ಖೋ ಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಎಲ್ಲದರಲ್ಲೂ ಇದ್ಲು ಅವಳಿಗೆ ನೀವು ಅದು ಹೆಂಗೆ ಸಿಸೇರಿಯನ್ ಮಾಡ್ತೀರಾ, ದಯವಿಟ್ಟು ಬೇಡ, ಅವಳಿಗೆ ನಾರ್ಮಲ್ಲೇ ಮಾಡಿ, ಅವಳು ತಡ್ಕೋತಾಳೆ, ಅವಳು ನನ್ನ ಮಗಳು ಅಂತ ಹೇಳಿ ಒಂದಿನ ಎಲ್ಲ ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಬೆಲ್ಟ್ ಕಟ್ಟಿ ಕೆಳಗಡೆ ಜಂಪ್ ಆಗಿದ್ದು ಹೊಟ್ಟೆನ ಎತ್ತಿ ಬೆಲ್ಟ್ ಕಟ್ಟಿ ಒಂದೊಂದು ಈ ಥರ ಸ್ಕ್ಯಾಮ್ಗಳು ಹಾಸ್ಪಿಟ್ಲಲ್ಲಿ ಆಗುತ್ತೆ ಗೈಸ್, ನರ್ಸಿಂಗ್ ಹೋಮ್ಗಳಲ್ಲಿ ಆಗುತ್ತೆ, ಇಲ್ಲ ಅಂತಲ್ಲ. ಅಂಥದ್ದೆಲ್ಲ ಅನುಭವಿಸ್ಕೊಂಡು ಅಷ್ಟೆಲ್ಲ ಕಷ್ಟ ನೋವು ಪಡ್ಕೊಂಡು ನಾವು ಆ ಬ್ಲೀಡಿಂಗ್ ನಮ್ಮ ತಾಯಿ ನಿಜಕ್ಕೂ ಎಲ್ಲ ತಾಯಿದಿರಿಗೂ ಒಂದು ದೊಡ್ಡ ನಮಸ್ಕಾರ. ಆ್ಯಡ್ಸ್ ಆಫ್ ತಾಯಿ ಹೆಣ್ಮಕ್ಳಿಗೆ ತಾಯಿ ಇರಬೇಕು ಗೈಸ್, ಹೆಣ್ಮಕ್ಳಿಗೆ ನಿಜಕ್ಕೂ ತಾಯಿ ಇರಬೇಕು. ಆದರೆ ನಮ್ಮ ಅತ್ತೆ ಅಂತ ತಾಯಿ, ಅವ್ರು ನನ್ನನ್ನು ಯಾವತ್ತೂ ಮಗಳ ಥರ ನೋಡೇ ಇಲ್ಲ ಗೊತ್ತಾ ನಿಮಗೆ. ಆ ಟೈಮಲ್ಲಿ ಕೆಲಸ ಇಲ್ಲದೆ ಕೂತಿದಾಗ ಯಾರೂ ಬರಲಿಲ್ಲ ಸತೀಶ್ಗೆ ಸಪೋರ್ಟ್ ಮಾಡೋಕ್ಕೆ. ನಮ್ಮಪ್ಪ ಬಂದರು 5 ಲಕ್ಷ ದುಡ್ಡು, ಹಳೆ ಮನೆ ಹತ್ರ ಒಂದು ಗೋಡೌನ್ ಮಾಡಪ್ಪ, ಆಯ್ತಪ್ಪ ನೀನು ಅಡುಗೆ ಕೆಲಸ ಬಂದುಬಿಟ್ಟು ಬೇರೆ ಏನು ಗೊತ್ತು, ನಾನು ಫೈನಾನ್ಸ್ ಮಾಡ್ತೀನಿ, ನಾನು BA ಮಾಡಿದ್ದೀನಿ, ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ, ಅವೆಲ್ಲ ಹೇಳಿ 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 ಇಲ್ಲದೆ ಇರೋದೆಲ್ಲ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಬಂದಿದ್ರು. ಅಡುಗೆ ಕೆಲಸ ಬಿಟ್ಟು ನಂಗೆ ಇನ್ನೇನು ಗೊತ್ತೇ ಇಲ್ಲ ಅಂದಾಗ ಇನ್ನೇನು ಮಾಡಬೇಕು ಜೀವನ, ಅದಾದರೂ ಗೊತ್ತಲ್ಲ, ಇನ್ನು ಮಾಡಿಬಿಟ್ಟಿದ್ದೀವಿ, ಅನುಭವಿಸ್ಬೇಕು. ಆಡ್ಕೋತಾರೆ ಜನ ಗೈಸ್ ಹಳ್ಳಿಗಳ ಕಡೆ, ಅಯ್ಯೋ ಹಂಗೆ ಮೆರಿತಿದ್ದ ಶಿವಣ್ಣ, ಅಂಥವ್ರಿಗೆ ಕೊಟ್ಬಿಡ ಇಂಥವ್ರಿಗೆ ಕೊಟ್ಬಿಡ, ಆಡ್ಕೋತಾರೆ. ಸೊ ಆಯಿತು ಬಿಡಪ್ಪ ಅಂತ ಹೇಳಿ ಏನದು ದುಡ್ಡೆಲ್ಲ ತಂದುಕೊಟ್ಟು ಮರ ಇತ್ತು ನಮ್ಮದು ನೀಲಗಿರಿ ಮರ, ಅದನ್ನೆಲ್ಲ ಕಟ್ ಮಾಡಿಸಿ ವಾಸ್ಕಲ್ ಕಿಟ್ಲಿ ಪತ್ತಿ ಒಂದು ಎಲ್ಲ ಊರಲ್ಲೇ ರೆಡಿ ಮಾಡಿ ಎಲ್ಲ ತಂದುಕೊಟ್ಟು ಇಲ್ಲೇ ಸ್ಟಾರ್ಟ್ ಮಾಡಪ್ಪ, ನೀನು ಕೇಟ್ರಿಂಗ್ ಸ್ಟಾರ್ಟ್ ಮಾಡಪ್ಪ ಅಂತೆಲ್ಲ ಹೇಳಿ ಧೈರ್ಯ ಕೊಟ್ಟು. ಯಾರು ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? 10,000 ಇಸ್ಕೊಂಬನಿ, 5 ಲಕ್ಷ ದುಡ್ಡು ನನ್ನ ಮನೆ ದುಡ್ಡು ತಂದು ನಮ್ಮಪ್ಪ ಕೊಟ್ಟು ಇವ್ರುಗಳ ಕೈಲೆಲ್ಲ ಅನ್ನಿಸ್ಕೊಳ್ಳೋದಿತ್ತ ನಮ್ಮಪ್ಪ ಅಮ್ಮನಿಗೆ. ಅವ್ರು ಹಾಕೊಳ್ಳೋ ಚಪ್ಪಲಿ ತೊಳೆದು ನೀರು ಕುಡಿದ್ರು ಇವ್ರು ಮಾಡಿರೋ ಪಾಪ ಕರ್ಮಗಳು ಹೋಗಲ್ಲ. ಒಂದೊಂದ್ಸಲಿ ಬೇಜಾರಾದಾಗಿಂಥ ಮಾತೆಲ್ಲ ಬರುತ್ತೆ. ಹೋಗಲಿ ಬಿಡಿ, ಭಗವಂತ ಇದ್ದಾನೆ, ಅವ್ರು ಮಾಡಿದ್ದವ್ರು ಅನುಭವಿಸ್ಬೇಕು ಅಷ್ಟೆ ಅಲ್ವಾ. ಸೊ ಕರ್ಕೊಂಬಂದು ನರ್ಕ ತೋರಿಸಿದ್ದಾರೆ ಗಾಯ್ಸ್. ನಿದ್ದೆ ಅನ್ನೋದೆಲ್ಲ ನಂಗೆ ಆವಾಗಲೇ ಹೊರಟೋಯ್ತು. ರಾತ್ರಿ ಇಡೀ ಕೊಯ್ಯ ಅನ್ನತ್ತೆ ಮಕ್ಕಳುಗಳು, ಹಾಲು ಬಿಡಿಸ್ಬಿಡು ಅದು ಇದು ತಿನ್ನಿಸು. ಅವನು ನಾವೇನೂ ಅಭ್ಯಾಸ ಮಾಡಿಲ್ಲ, ಯಾಕಂದರೆ ನನಗೆ ಬ್ರೆಸ್ಟ್ ಫೀಡ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ 1.5 ವರ್ಷ ತನಕ ನಾನು ಇನ್ನೇನು ಕೊಟ್ಟಿಲ್ಲ ಅವನಿಗೆ, ಯಾವ ಸೆರೆಲಕ್ ಏನೂ ಅಭ್ಯಾಸ ಮಾಡಿಲ್ಲ. 1.5 ವರ್ಷ 1.25 ವರ್ಷ ಆಗ್ತಾಯಿತ್ತು. ಸೊ ಒಂದ್ಸಲಿ ಬೇದಿ ಆಯಿತು, ವಿಕಿಗೆ ತುಂಬ ಬೇದಿ, ತುಂಬ ಅಂದರೆ 1 ವಾರಗಟ್ಟಲೆ ಬೇದಿ. ಅವನಿಗೆ 1 ಇಯರ್ಗೆ ಹಲ್ಲು ಹುಟ್ಟಿದ್ದು. ಗಟ್ಟಿ ನತಿ ಇದ್ದರೆ 1 ಇಯರ್ ತನಕ ಹಲ್ಲುಡಲ್ಲ ಅಂತಾರೆ. ಭತ್ತದ ಕೊನೆ ತೊಗೊಂಡು ಹಿಂಗೆಲ್ಲ ಗೀಜ್ಬಿಟ್ಟಿದ್ರು, ಹಲ್ಲುಡ್ಲಿ ಹಂಗೆ ಮಾಡಿದ್ರೆ ಹಲ್ಲುಡುತ್ತೆ ಅಂತ. ಡಾಕ್ಟರ್ ಎಲ್ಲ ನನಗೆ ಬೈದಿದ್ರು, ನೀನು ಯಾವ ಕಾಲದಲ್ಲಿದೆಯಾ ಅಂತ. ಸರ್ ನಾನೆಲ್ಲ ನಮ್ಮ ಅತ್ತೆ ಮಾಡಿರೋದು ಅಂತೆಲ್ಲ. ಅಯ್ಯೋ ನಾವು ಯಾವುದಕ್ಕೂ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ, ಇವ್ರು ಎಲ್ಲದಕ್ಕೂ ಎತ್ಕೊಂಡು ಆಸ್ಪತ್ರೆಗೆ ಓಡ್ತಾಳೆ, ಖರ್ಚು ಮಾಡಿಸ್ತಾಳೆ ದುಡ್ಡು, ಹಾಗೆ ಹೀಗೆ. ಇವ್ರ ಮಗನಿಗೆ ದುಡ್ಡು ಬರೋಂಗೆ ಮಾಡಿದ್ಯಾರು? ನಾನು ಹೇಳೋದು ಜನರಲಾಗಿ
ಯಾರೂ ನೆನೆಸ್ಕೊಳ್ಳಲ್ಲ ಗೈಸ್. ಹತ್ತಿ ಬಂದಿದ್ದಂಥ ಮೆಟ್ಲನ್ನ ಯಾರೂ ನೆನೆಸ್ಕೊಳ್ಳಲ್ಲ. ಹತ್ತು ಬಂದಿದ ತಕ್ಷಣ ತುಮಕಂತ ಓದಿತಾರೆ. ನಮ್ಮ ಲೈಫಲ್ಲೂ ಆಗಿದ್ದಾರೆ. ಅವ್ರೇನು ನಮ್ಮ ಅಪ್ಪ ಅಮ್ಮಂಗೆ ಸನ್ಮಾನ ಮಾಡೋದು ಬೇಕಾಗಿಲ್ಲ, ಅವ್ರು ವಾಪಸ್ ಕೊಟ್ಟರು ದುಡ್ಡನ್ನ 2-3 ವರ್ಷ ಬಿಟ್ಟು, ಅದು ಬೇರೆ ಮಾತು. ಬಟ್ ಇನ್ ಟೈಮ್ಗೆ ಸಿಕ್ಕಿದ್ದಲ್ಲ, ಕೊಡೋರು ಬೇಕಲ್ಲ ಇನ್ ಟೈಮ್ಗೆ. ಯಾರು ಕೊಡ್ತಾರೆ ಇವತ್ತಿನ ಕಾಲದಲ್ಲಿ? ಯಾರೂ ಕೊಡೋಲ್ಲ. ನಾನು ಓಪನಾಗಿ ಹೇಳ್ತೀನಿ. ಆಮೇಲೆ ಅಷ್ಟೆಲ್ಲ ಏನೇನೋ ಹಿಂಗೆ ಸಣ್ಣ ಪುಟ್ಟ ಡೈಲಿ ಅದು ಮಾಡಿದ್ರೆ ಅದು ಬೇಡ, ಇದು ಮಾಡಿದ್ರೆ ಅದು ಬೇಡ, ಅದ್ದ ಬಾಕು ಇದ್ದ ಬಾಕು. ಹುಳ್ಳೆಕಾಳು ಉಪ್ಸಾರು ಮಾಡಿ ದಿವಸ ಅವರೆಕಾಳು ಹಾಕಬೇಕು ಅನ್ನೋದು, ಅವರೆಕಾಳು ಹಾಕಿ ದಿವಸ ತಕ್ಕಡಿ ಕಾಳು ಹಾಕಬೇಕು ಅನ್ಸೋದು. ಅಯ್ಯೋ ಭಗವಂತ, ಇವರೇನೋ ಬೆಳಗ್ಗೆ ಹೊಟ್ಟೋಗೋರು, ರಾತ್ರಿ ಬರೋರು, ಕೆಲಸ ಅನ್ನೋರು. ಮನೇಲಿರೋರು ನಾವು ಅನುಭವಿಸ್ಬೇಕಲ್ವ. ಆ ಮಗುನೂ ನೋಡಿಕೊಂಡು ಇವ್ರನ್ನೂ ಸಂಭಾಳಿಸ್ಕೊಂಡು ಮಾತ್ರೆ ಕೊಟ್ಟಿಲ್ಲ, ಇನ್ನು ಮುದ್ದೆ ಕೊಟ್ಟಿಲ್ಲ, ಇನ್ನು ಸಾರು ಬಿಸಿ ಆಗಿಲ್ಲ, ಎಲ್ಲ ತಣ್ಣಗೈತೆ. ಇವೆಲ್ಲ ಒಂದು ಮ್ಯಾಟ್ರ್ ಗೈಸ್ ಜಗಳ ತೆಗಿಯೋಕ್ಕೆ. ಕೊನೆಗಾಲದಲ್ಲಿ ತೊಳ್ಕೊಳಕ್ಕೆ ಇವಳೇ ಶ್ವೇತಕ್ಕನೇ ಬೇಕಾಯಿತು. ಸೀರೆ ಉಡ್ಸ್ಕೊಳಕ್ಕೆ ಶ್ವೇತಕ್ಕನೇ ಬೇಕಾಯಿತು. ನೈಟಿ ಹಾಕೋತಿರ್ಲಿಲ್ಲ ಗೈಸ್, ಬೆಡೆಡ್ ಆಗಿದ್ರು ನೈಟಿ ಹಾಕೋತಿರ್ಲಿಲ್ಲ. ಸೀರೆನೇ ಉಡಿಸು ಅನ್ನೋರು. ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಲಂಗ ಕಟ್ಕೊಳ್ಳೋಕೆ ಶಕ್ತಿ ಇಲ್ಲ, ಸೀರೆನೇ ಉಡಿಸ್ಬೇಕಂತೆ, ಜಾಕೆಟೇ ಹಾಕ್ಬೇಕಂತೆ. ಯಾರು ಬರ್ತಿದ್ರು ನೋಡೋಕ್ಕೆ? ಹುಡುಗರು ಬರ್ತಾರೆ. ಹುಡುಗರು ಬಂದರೆ ಪೇಷಂಟ್ ಮಲ್ಗವ್ರೆ ಅನ್ಕೋತಾರೆ. ಇವ್ರ ಬಾಡಿ ನೋಡೋಕೆ ಬರ್ತಾರೆ, ಇವ್ರ ಮೈ ನೋಡೋಕೆ ಬರ್ತಾರೆ. ಎಷ್ಟು ಹೊಟ್ಟೆ ಉರಿಸಿದ್ದಾರೆ ಅಂದರೆ ಭಗವಂತ. ಅದ್ರ ಜೊತೆಗೆ 1.5 ವರ್ಷ ಆಯಿತು ಗೈಸ್, ನಾನು ಮತ್ತೆ ಕನ್ಸೀವ್ ಆಗಿಬಿಟ್ಟಿದ್ದೆ. ನನಗೆ ಗೊತ್ತೇ ಇಲ್ಲ. ನಾನು ಫೀಡ್ ಮಾಡ್ತಾನೇ ಇದ್ದೆ, ಇವನಿಗೆ ಲೂಸ್ ಮೋಷನ್ ಥರ ಆಗ್ತಾನೇ ಇತ್ತು. ನನಗೆ ವಾಂತಿನೇ ಇಲ್ಲ, ತಲೆ ಸುತ್ತು ವಾಂತಿ. ಅಂದರೆ ನಾನು ಈ ಕೆಲಸದ ಟೆನ್ಷನಲ್ಲಿ ಇವನು ನೋಡ್ಕೋಬೇಕು, ಅವ್ರನ್ನೂ ನೋಡ್ಕೋಬೇಕು, ನಿವಾಳಿಸ್ಬೇಕು. ನಾನು ಈ ಗೋಡೌನ್ ಕೆಲಸ ಪಕ್ಕ ಸಂಧಿ ಪ್ಯಾಸೇಜ್, ನಮ್ಮ ಹಳೆ ಮನೆ ನೋಡಿದ್ರಲ್ಲ, ಪಕ್ಕದ್ದೇ ಗೋಡೌನ್, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು ಅನ್ನೋದೇ ಒಂದು ಇದರಲ್ಲಿ ನನಗೆ 2 months ಆಗಿರೋದೇ ಗೊತ್ತಿಲ್ಲ. 1.5-2 ತಿಂಗಳಾಗ್ಬಿಟ್ಟಿತ್ತು. ನಿಜಕ್ಕೂ ಗೊತ್ತಿರಲಿಲ್ಲ ಇವ್ನಿಗೆ ಯಾಕೆ ಇಷ್ಟೊಂದು ಲೂಸ್ ಮೋಷನ್ ತೋರಿಸಿದ್ದಕ್ಕೆ. ನಿಮ್ಮ ಮಿಲ್ಕ್ನ ನಾವು ಇನ್ನೂ 1.25 ವರ್ಷ ಆಯ್ತಲ್ಲ, ಹಾಲು ನಿಲ್ಲಿಸ್ಬಿಡಿ. ನಿಮ್ಮ ಹಾಲು ಆ್ಯಕ್ಚುಲಿ ಒಡೆದೋಗಿದೆ, ತುಂಬ ಕೊಲೆಸ್ಟ್ರಾಲ್, ಅದು ಮಗು ಜೀರ್ಣ ಮಾಡ್ಕೋತಾ ಇಲ್ಲ, ನೀವು ಕನ್ಸೀವ್ ಆಗಿದ್ದೀರಾ ಮೇ ಬಿ ಅಂತ. ಯಾಕಂದರೆ ನಾನಿನ್ನೂ ಟೆಸ್ಟ್ ಮಾಡಿಸಿರಲಿಲ್ಲ. ವಿಕ್ಕಿಂಗ್ ತೋರ್ಸಕ್ಕೆ ಹೋದಾಗ ಡಾಕ್ಟ್ರ್ ಹಂಗಂತಂದರು. ಅವನಿಗೆ ಜ್ವರ, ವಾಂತಿ ಇದೆಲ್ಲ ಸ್ಟಾರ್ಟ್ ಆಗೋಯ್ತು. ಬಾಬಟ್ ಅಂತ ಮೈಸೂರಲ್ಲಿ ಇನ್ನೂ ಇದ್ದಾರೆ, ಸ್ಟೋನ್ ಬಿಲ್ಡಿಂಗ್, ಅವ್ರ ಹತ್ರ ತೋರಿಸ್ತಾ ಇದ್ದೆ. ಫಸ್ಟು ಸರಸ್ವತಿಪುರಂ ಇವರು ಕೆನೆ ಮಾಸ್ಟ್ರು ಅಂತ ಈಗಲೂ ಇದ್ದಾರೆ, ಕೆನೆನೋ ಮಕ್ಕಳು ಡಾಕ್ಟ್ರು. ಅವ್ರ ಹತ್ರ ತೋರಿಸಿದ್ದಕ್ಕೆ ಇಲ್ಲೇ ಇಲ್ಲ ಅಂದ್ಬಿಟ್ಟು ಅವ್ರ ಹತ್ರ ತೋರಿಸಿದ್ದಕ್ಕೆ ಅವ್ರು ಹಂಗೆ ಅಂತಂದರು. ಅವರು ಒಂದು ಸಜೆಸ್ಟ್ ಮಾಡಿದ್ರು. ಆಗ ನಾನು ಏನು ಹಿಂಗೆ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಒಂದು ಯೂರಿನ್ ಟೆಸ್ಟ್ ಮಾಡಿಸೋಣ ಅಂತ ನಾನೇ ಮನೇಲಿ ತೊಗೊಂಬಂದು ಮಾಡ್ಕೊಂಡಿದ್ದಕ್ಕೆ ಆವಾಗ ಅದು ಪಾಸಿಟಿವ್ ಅಂತ ಬಂದು ಶಾಕ್ ಆಗೋಯ್ತು ನನಗೆ. ಓ ಗಾಡ್, ಏನಪ್ಪ ಈ ಥರ, ಇದು ನಮ್ಮ ಅಮ್ಮಂಗೆ ಗೊತ್ತಾದರೆ ಇನ್ನು ನನಗೆ ಉಗ್ದೇ ಬಿಡ್ತಾರೆ, ಏನು ಮಾಡೋದು ಅಂತ. ತುಂಬ ಪಪಾಯ ತಿಂದ್ಬಿಟ್ಟಿದ್ದೀನಿ ಗೈಸ್. ಎಷ್ಟು ನಮ್ಮ ಅತ್ತೆಗೆ ತರ್ತಿದ್ರು ಸತೀಶ್ ಮಾರ್ಕೆಟ್ಗೆ ಹೋದ್ರೆ ಒಂದು ಟ್ರೇ ಮೂಸಂಬಿ, ಒಂದು ಟ್ರೇ ಪಪಾಯ ತರೋರು. ಕಾಯಿ ಪಪಾಯ ಇದೆಲ್ಲ ಯಾರು ಟ್ರೈ ಮಾಡಬೇಡಿ ಮನೇಲಿ, ನಾನು ಹೇಳಿದ್ದಷ್ಟೇ. ಪಪಾಯನ ತಿಂದು ಅದು ಒಂದು ಸ್ವಲ್ಪ ಮತ್ತೆ ಅದೇ ಥರ ವಿಕ್ಕಿಗೆ ನನಗೆ ಹೇಳಿದರು, ಹೀಟ್ ಈಗಲೂ ಅಷ್ಟೇ ಜಾಸ್ತಿ ಹೀಟ್ ಆ ಥರದ್ದೆಲ್ಲ ಆಗೋದೇ ಇಲ್ಲ ನನಗೆ. ವಿಕ್ಕಿಗೆ ಇದಕ್ಕಿಂತ ಮುಂಚೆ ಯಾವ ಥರ ಬ್ಲೀಡಿಂಗ್ ಥರದ್ದೆಲ್ಲ ಸ್ಟಾರ್ಟ್ ಆಯಿತೋ ಅದೇ ಥರ ಸ್ಟಾರ್ಟ್ ಆಗಿಬಿಡ್ತು ನನಗೆ. 1.25 ತಿಂಗಳಿಗೆ. ಆಮೇಲೆ ನಾನು ಹಿಂಗೆ ತೋರಿಸಿದ್ದಕ್ಕೆ ಆಮೇಲೆ ಅವ್ರು ಹೇಳಿದ್ರು, ಜ್ಯೋತಿ ಡಾಕ್ಟ್ರು ನನಗೆ, ಹೌದು ಇದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇದೆ, ಲೈಟಾಗಿ ಬ್ಲೀಡಿಂಗ್ ಆಗ್ತಾಯಿದೆ ಅಂತ. ಅದಕ್ಕೆ ಇಲ್ಲ ಮೇಡಮ್, ನನಗೆ ಈಗಲೇ ಬೇಡ. ವಿಕ್ಕಿಗೂ ಚಾರುಗೂ ನಾನು ಅದೇ ಹೇಳೋದು, 4 years ಗ್ಯಾಪ್ ಇದೆ. ಬಟ್ ನೋಡಿದ್ರೆ ಚಾರುನೇ ದೊಡ್ಡೋಳ ಥರ ಕಾಣಿಸ್ತಾಳೆ. ಈ ಅತ್ತೆಗೆ ಹಿಂಗೆ ಹುಷಾರಿಲ್ಲ ಮ್ಯಾಮ್, ನನಗೆ ಹಿಂಗೆ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವರೇ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಆಯ್ತಮ್ಮ ಹೋಗು ಏನಾಗಲ್ಲ ಅಂತ ಹೇಳಿ ಕಳಿಸಿ. ಆವಾಗ ಒಂದಾಯಿತು, ವಿಕ್ಕಿಗಿಂತ ಮುಂಚೆ ಒಂದಾಯಿತು. 2 ಅಬೋಷನ್ ಆಗಿ ಕೊನೆ ಫೈನಲ್ ವಿಕ್ಕಿ 1, ಚಾರು 1. ಸೊ ಇದು ಚಾರು ವ್ಲಾಗ್ ಇನ್ನೊಂದ್ಸಲ ಹೇಳ್ತೀನಿ. ವ್ಲಾಗ್ ತುಂಬ ದೊಡ್ಡದಾಗುತ್ತೆ, ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಕಿದ್ದರೆ ಸ್ಟೋರಿ ಕೇಳೋಕ್ಕೆ ಇಷ್ಟ ಇದ್ದರೆ ಕಮೆಂಟಲ್ಲಿ ಹೇಳಿ. ಚಾರು ಪ್ರೆಗ್ನೆನ್ಸಿ ವ್ಲಾಗ್ ಏನೇನಾಯಿತು ಅಂತ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ, ಲವ್ ಯು.